ನೀವು ನೋಡ್ತಾ ಇದ್ರೆ BBC ನ್ಯೂಸ್. ನಾನು ಸ್ವಾಗತ. ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಯಾಗಿರೋರು, ಆಲೂರು ಸಕಲೇಶಪುರ ಭಾಗದಲ್ಲಿ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಅಂತ ಗುರುತಿಸ್ಕೊಳ್ತಾ ಇರ್ತಕ್ಕಂಥವ್ರು ಎಸ್ ಮುರಳಿ ಮೋಹನ್ ವಿರುದ್ಧ ಒಂದು ದೊಡ್ಡ ಆರೋಪ ಕೇಳಿ ಬಂದಿದೆ. ತಮ್ಮ ಮನೆಯಲ್ಲಿ ತಮ್ಮ ಸ್ನೇಹಿತನನ್ನೇ ಕರೆಸಿ ಆತನ ಮೇಲೆ ಗನ್ನನ್ನ ತೋರಿಸಿ ಆತನಿಗೆ ಬೆದರಿಸಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಇದನ್ನ ಸ್ವತಃ ಅವರ ಸ್ನೇಹಿತನೇ ವಿಡಿಯೋ ಮಾಡಿ ಹಾಕಿರ್ತಕ್ಕಂಥದ್ದು. ಎಸ್ ಮುರಳಿ ಮೋಹನ್ ವಿರುದ್ಧ ಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಮುರಳಿ ಮೋಹನ್ ವಿರುದ್ಧ ಏನ್ ಆರೋಪ ಕೇಳಿ ಬರ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ಸೆಟಲ್ಮೆಂಟ್ ವೃತ್ತಿಗಿಳಿದಿದ್ದಾರಂತೆ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್. ಚುನಾವಣೆಯಲ್ಲಿ ಸೋತ ನಂತರ ಸೆಟಲ್ಮೆಂಟ್ ರಾಜಕೀಯ ಮಾಡಕ್ ಮುಂದಾಗಿದ್ದಾರೆ ಅಂತಕ್ಕಂಥ ಆರೋಪ. ಮುರಳಿ ಮೋಹನ್ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆಲೂರು ಸಕಲೇಶಪುರ ಭಾಗದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು ಮುರಳಿ ಮೋಹನ್. ಕಾಂಗ್ರೆಸ್ ತೊರೆದ ಸ್ನೇಹಿತನನ್ನ ಮನೆಗೆ ಕರೆಸಿ ಗನ್ ತೋರಿಸಿ ಹೆದರಿಸಿದ್ರಂತೆ ಮುರಳಿ ಮೋಹನ್. ಸ್ನೇಹಿತನನ್ನ ಮನೆ ಕರೆಸಿ, ಕಾಂಗ್ರೆಸ್ ತೊರೆದಿದ್ರಂತೆ ಆ ಸ್ನೇಹಿತ ಅವ್ರನ್ನ ಮನೆ ಕರೆಸಿ ಗನ್ ತೋರಿಸಿ ಹೆದರಿಸಿದ್ದಾರಂತೆ. ಮುರಳಿ ಮೋಹನ್ ಮನೆಯಲ್ಲಿ ಗನ್ ತೋರಿಸಿ ಬೆದರಿಕೆ ಆರೋಪ. ಮುರಳಿ ಮೋಹನ್ ಮನೆಯಲ್ಲಿ ಗನ್ ತೋರಿಸಿ ಎದುರಿಸಲಾಗಿದೆಯಂತೆ. ಮನೆಗೆ ರೌಡಿ ಶೀಟರ್ಗಳನ್ನ ಕರೆಸ್ಕೊಂಡು ಹಣ ಸೆಟಲ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮನೆಗೆ ರೌಡಿ ಶೀಟರ್ಗಳನ್ನ ಕರೆಸ್ಕೊಂಡು ಮುರಳಿ ಮೋಹನ್ ಹಣದ ಸೆಟಲ್ಮೆಂಟ್ ಮಾಡಿದ್ದಾರಂತೆ. ವಿಡಿಯೋವನ್ನ ಹರಿಬಿಟ್ಟು ಈ ಬಗ್ಗೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಮುರಳಿ ಮೋಹನ್ ಅವರ ಸ್ನೇಹಿತ. ಆಯ್ತಾ, ಒಂದು ವಿಡಿಯೋವನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಮುರಳಿ ಮೋಹನ್ ವಿರುದ್ಧ. ಎಸ್ ವೀಕ್ಷಕರೇ, ಮುರಳಿ ಮೋಹನ್ ನಾನಾಗ್ಲೇ ಹೇಳಿದ್ನಲ್ಲ, ಆಲೂರು ಸಕಲೇಶಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಂದ ಕೆಲವೇ ಅಂತರಗಳಲ್ಲಿ ಸೋತವರು. ಬಟ್ ಈಗ ಏನಾಗಿದೆ, ಚುನಾವಣೆಯಲ್ಲಿ ಸೋತ ನಂತರ ಮುರಳಿ ಮೋಹನ್ ಒಂದಿಷ್ಟು ವರ್ಗಾವಣೆ ದಂಧೆಗಿಳಿದು ಬಿಟ್ಟಿದ್ದಾರೆ ಅಂತ ಒಂದಿಷ್ಟು ಆರೋಪಗಳು, ಅಲ್ಲಿ ಅಧಿಕಾರಿಗಳನ್ನ ತಮ್ಮ ಕೈ ಹಿಡಿತದಲ್ಲಿ ಇಟ್ಕೊಳಕ್ ಓಡಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಆರೋಪಗಳು, ಈ ರೀತಿ ಸಾಕಷ್ಟು ಆರೋಪಗಳು ಮುರಳಿ ಮೋಹನ್ ವಿರುದ್ಧ ಕೇಳಿ ಬರ್ತಾ ಇದ್ವು. ಆದ್ರೆ ಇದೀಗ ಗಂಭೀರವಾದ ಆರೋಪವನ್ನು ಕೇಳಿ ಬರ್ತಾ ಇದೆ. ಮುರಳಿ ಮೋಹನ್ ಕಾಂಗ್ರೆಸ್ ತೊರೆದಿದ್ದ ತಮ್ಮ ಸ್ನೇಹಿತನೊಬ್ಬನನ್ನ ಮನೆಗೆ ಕರೆಸಿಕೊಂಡು ಹಣದ ವಿಚಾರಕ್ಕೆ ಸೆಟಲ್ಮೆಂಟ್ ಮಾಡಕ್ ಮುಂದಾಗಿ ಆತನಿಗೆ ಗನ್ ತೋರಿಸಿ ಹೆದರಿಸಿದ್ದಾರೆ ಅಂತಕ್ಕಂಥ ಗಂಭೀರವಾದ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಆತನ ಸ್ನೇಹಿತ ಪ್ರೀತಮ್ ಅಂತಕ್ಕಂಥವ್ರು ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾರೆ. ಈಗ ಸದ್ಯ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಎಸ್, ಏನಿದು ಪ್ರಕರಣ? ಯಾಕೆ ಮುರಳಿ ಮೋಹನ್ ಗನ್ ತೋರ್ಸಕ್ ಹೋದ್ರು? ಯಾರೀ ಪ್ರೀತಮ್? ಯಾರ ವಿಚಾರಕ್ಕೋಸ್ಕರ ಇವೆಲ್ಲ ನಡೀತು? ಇವೆಲ್ಲವನ್ನ ನಿಮ್ಮ ಮುಂದೆ ತೆರೆದಿರ್ತೇನೆ. ಎಸ್, ಮುರಳಿ ಮೋಹನ್ ಬಗ್ಗೆ ನಾನು ನಿಮಗೆ ಹೇಳಿದೆ, ಫೇರ್ ಎನಫ್, ಗೊತ್ತಾಯ್ತು ಮುರಳಿ ಮೋಹನ್ ಯಾರು ಅಂತ. ಸದ್ಯ ಮುರಳಿ ಮೋಹನ್ ಸಾಕಷ್ಟು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಬೇರೆ ಬೇರೆ ಕಾರಣಗಳು, ಹಾಸನ ಜಿಲ್ಲೆಯ ಎಲ್ಲದಕ್ಕಿಂತ ಹೆಚ್ಚಾಗಿ ಆಲೂರು ಸಕಲೇಶಪುರ ಭಾಗದಲ್ಲಿ ವರ್ಗಾವಣೆ ಆಗಿರಬಹುದು, ಮತ್ತೊಂದೋ ಇನ್ನೊಂದೋ ಅಧಿಕಾರಿಗಳು ಟ್ರಾನ್ಸ್ಫರ್, ಇವೆಲ್ಲದರಲ್ಲೂ ಕೂಡ ಮುರಳಿ ಮೋಹನ್ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಇದೀಗ ಅವರ ಮೇಲೆ ಬಂದಿರತಕ್ಕಂಥ ಗಂಭೀರ ಆರೋಪ, ತಮ್ಮ ಸ್ನೇಹಿತನೋರ್ವನನ್ನ ಮನೆಗೆ ಕರೆಸಿಕೊಂಡು ಆತನಿಗೆ ಗನ್ ತೋರಿಸಿ ಬೆದರಿಸಿದ್ದಾರೆ ಅಂತಕ್ಕಂಥ ಆರೋಪ. ಅಂಡ್ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರಲ್ಲ, ಈ ಆರೋಪ ಮಾಡ್ತಾ ಇರೋರು ಯಾರು ಅಂದ್ರೆ, ಈತನ ಹೆಸರು ಪ್ರೀತಮ್. ಎಸ್, ಪ್ರೀತಮ್ ಅವರ ಪತ್ನಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇವರು ಕೂಡ ಆಕ್ಟಿವ್ ಆಗಿರ್ತಾರೆ. ಎಸ್, ಅಕ್ಷತಾ ಕೊಡಲಗವಾಡಿ ಅಂತ ಅವರ ಹೆಸರು. ನೀವು ನೋಡಿರಬಹುದು, ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಅವು ಇವೆಲ್ಲ ಕೊಡ್ತಾ ಇರ್ತಾರೆ. ಅಕ್ಷತಾ ಅವರ ಪತಿ ಪ್ರೀತಮ್. ಸೊ ಅಕ್ಷತಾ ಕೂಡ ಆಕ್ಟಿವ್ ಆಗಿ ರಾಜಕೀಯದಲ್ಲಿ ತೊಡಗಿದ್ದಾರೆ. ಅವರು ಇತ್ತೀಚೆಗೆ JDS ಅಲ್ಲಿ ಕೂಡ ಗುರುತಿಸ್ಕೊಂಡಿರ್ತಕ್ಕಂಥದ್ದು. JDS ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಅಕ್ಷತಾ ಪತ್ನಿ ಪ್ರೀತಮ್ ಅವ್ರನ್ನ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ತಮ್ಮ ಮನೆಗೆ ಕರೆಸಿ ಗನ್ ಅನ್ನ ತೋರಿಸಿ ಹೆದರಿಸಿದ್ರು. ಈ ಸಂದರ್ಭದಲ್ಲಿ ತಮ್ಮ ನೇತೃತ್ವದಲ್ಲಿ ಇವೆಲ್ಲ ಪ್ರಹಸನ ನಡೀತು. ಅಂಡ್ ಈ ಬಗ್ಗೆ ನೀನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಯಾರು ಕಂಪ್ಲೇಂಟ್ ತಗೊಳ್ಳಲ್ಲ, ಅಧಿಕಾರಿಗಳೆಲ್ಲ ನನ್ನ ಜೋಬಲ್ಲಿದ್ದಾರೆ ಅಂತ ಹೆದರಿಸಿದ್ರು. DYSP ನನ್ನ ಜೋಬಲ್ಲಿದ್ದಾರೆ ಅಂತ ಹೆದರಿಸಿದ್ರು. ನೀನ್ ನನ್ನ ಮೇಲೆ FIR ಮಾಡ್ಸಕ್ ಆಗಲ್ಲ ಅಂತ ಹೆದರಿಸಿದ್ರು. ನನಗೆ ಗನ್ ತೋರಿಸಿ ನನ್ನ ಮೇಲೆ ಹಲ್ಲೆ ಮಾಡಕ್ ಮುಂದಾದ್ರು ಅಂತೆಲ್ಲ ಆರೋಪಗಳನ್ನ ಪ್ರೀತಮ್ ಮಾಡಿದ್ದಾರೆ. ಹಾಗಿದ್ರೆ JDS ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯೆ ಅಕ್ಷತಾ ಅವರ ಪತಿಗೂ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ಗೂ ಏನ್ ಸಂಬಂಧ ಅಂದ್ರೆ, ಪ್ರೀತಮ್ ಮೊದಲು ಕಾಂಗ್ರೆಸ್ನಲ್ಲೇ ಗುರುತಿಸ್ಕೊಂಡಿದ್ರಂತೆ. ಅಂತೆ ಕಾಂಗ್ರೆಸ್ನಲ್ಲೇ ಇದ್ದು ತದನಂತರ ಒಂದಿಷ್ಟು ಕಾರಣಗಳಿಗೆ, ವೈಯಕ್ತಿಕ ಕಾರಣಗಳಿಗೆ ಪಕ್ಷವನ್ನ ತೊರೆದು ಬಂದಿದ್ರಂತೆ. ಈ ಕೋಪ ಮುರಳಿ ಮೋಹನ್ ಅವ್ರಿಗೂ ಕೂಡ ಇತ್ತಂತೆ. ಹೀಗಾಗಿ ಇದೇ ವಿಚಾರ ಇಟ್ಕೊಂಡು ಅವರೊಟ್ಟಿಗೆ ಯಾರೋ ರೌಡಿ ಶೀಟರ್ ಒಬ್ರನ್ನ ಕರೆಸ್ಕೊಂಡಿದ್ರಂತೆ ಮುರಳಿ ಮೋಹನ್. ಎಸ್, ರೌಡಿ ಶೀಟರ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪ್ರೀತಮ್. ಯಾರು ಅಂತ ಅಂದ್ರೆ ಮುದ್ದಾ ಹಾನ್ಬಾಳು ಅಂತ, ಯಾರು ಅಂತ ಹಾನ್ಬಾಳ್ ಮುದ್ದಾ ಅಂತ ರೌಡಿ ಶೀಟರ್ ಅಂತೆ ಅವರು. ಅವ್ರನ್ನ ಮನೆಗೆ ಕರೆಸ್ಕೊಂಡಿದ್ರಂತೆ.
ಎಸ್, ಹಂಗಿದ್ರೆ ಯಾವ್ದು ಲಿಂಕೇ ಆಗ್ತಾ ಇಲ್ವಲ್ಲ. ಒಬ್ರು JDS ನ ಗ್ರಾಮ ಪಂಚಾಯತಿ ಸದಸ್ಯೆ ಪತಿ, ಮತ್ತೊಬ್ರು ಕಾಂಗ್ರೆಸ್ ಮುಖಂಡರು, ಒಬ್ರು ರೌಡಿ ಶೀಟರ್ ಗನ್ ತೋರಿಸಿ ಇವ್ರನ್ನ ಹೆದರಿಸ್ತಾರೆ. ಅವ್ರು ಕರೆದ ತಕ್ಷಣ ಇವ್ರ್ಯಾಕೆ ಅವ್ರ ಮನೆಗೆ ಹೋದ್ರು? ಈ ತರ ಸಾಕಷ್ಟು ಪ್ರಶ್ನೆಗಳೆಲ್ಲ ಎದುರು ನಿಮ್ಗೆಲ್ಲ ಮೂಡಬಹುದು. ಎಲ್ಲವನ್ನ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ರೀತಮ್ ಹಾಗೂ ಮುರಳಿ ಮೋಹನ್ ಸ್ನೇಹಿತರು. ಮುರಳಿ ಮೋಹನ್ ಕಾಂಗ್ರೆಸ್ ಮುಖಂಡ, ಪ್ರೀತಮ್ ಕೂಡ ಕಾಂಗ್ರೆಸ್ ನಲ್ಲಿ ಗುರುತಿಸ್ಕೊಂಡಿದ್ರಂತೆ. ಅದಾದ ಕೆಲವು ದಿನಗಳಲ್ಲಿ ಪ್ರೀತಮ್ ಕಾಂಗ್ರೆಸ್ ನಿಂದ ಹೊರಬಂದಿದ್ದಾರೆ. ಬಿಕಾಸ್ ಆಫ್ ದ ಪತ್ನಿ JDS ಸೇರ್ಕೊಂಡಿರೋದಕ್ಕೂ ಮತ್ತೊಂದಕ್ಕೂ ಇರಬಹುದು. 26ರ ಭಾನುವಾರ ಸಂಜೆ ಸುಮಾರು 7:46ಕ್ಕೆ ಮುರಳಿ ಮೋಹನ್ ಅವರ ಆಪ್ತ ಸಹಾಯಕ PA ಕಾಲ್ ಮಾಡಿ ಪ್ರೀತಮ್ ಅವ್ರಿಗೆ, ಅಣ್ಣ ನಿಮ್ಮನ್ನ ಮನೆಗೆ ಬರಕ್ ಹೇಳ್ತಾ ಇದ್ದಾರೆ, ಮಾತಾಡ್ಬೇಕಂತೆ ಅಂತ ಹೇಳಿ ಫೋನ್ ಕೊಡ್ತಾರೆ. ಈ ಸಂದರ್ಭದಲ್ಲಿ ಪ್ರೀತಮ್ ಮಾತಾಡ್ತಾರಂತೆ. ಆ ಸಂದರ್ಭದಲ್ಲಿ ಮುರಳಿ ಮೋಹನ್ ಮನೆ ಹತ್ರ ಬಂದು ಹೋಗಿ ಮಾತಾಡ್ಬೇಕು ಅಂತ ಕರೀತಾರಂತೆ. ಇಲ್ಲ ಸರ್, ನಾನೀಗೊಂದು ಸ್ವಲ್ಪ ಬಿಸಿ ಇದ್ದೀನಿ, ಈಗ ಬರಕ್ಕಾಗಲ್ಲ ಅಂತ ಅಂದಾಗ, ಸರಿ ಆಯ್ತು, ನಾಳೆ ಬೆಳಿಗ್ಗೆ 8 ಗಂಟೆ ಸಮಥಿಂಗ್ ಟೈಮಿಗೆ ಬನ್ನಿ ಅಂತ ಹೇಳ್ತಾರಂತೆ. ಆ ಸಂದರ್ಭದಲ್ಲಿ ಓಕೆ ಅಂತ ಹೇಳಿಟ್ಟ ಪ್ರೀತಮ್, ಮತ್ತೆ ಬೆಳಿಗ್ಗೆ ಬಿಸಿ ಆಗ್ತೀನಿ, ಈಗಲೇ ಹೋಗ್ಬಿಡೋಣ ಅಂತ ಆಗಲೇ ಮನೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ರು ಕೂಡ ಸಹಜವಾಗಿ ಮಾತಾಡಿದ್ದಾರೆ. ಅಲ್ಲಿವರೆಗೂ ಪ್ರೀತಮ್ ಅವ್ರಿಗೆ ಯಾಕೆ ಕರೆದಿದ್ದಾರೆ ಮನೆಗೆ ಏನು ಅಂತ ಗೊತ್ತಾಗಿರ್ಲಿಲ್ಲ. ಮತ್ತೆ ಈ ಸಂದರ್ಭದಲ್ಲಿ ಪ್ರೀತಮ್ ಹೋದಾಗ ಬೆಳಿಗ್ಗೆ ಬರ್ತೀನಿ ಅಂದವ್ರು ಈಗಲೇ ಬಂದ್ರಲ್ಲ, ಆಯ್ತು ಬಂದು ಕೂತ್ಕೊಳ್ಳಿ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿ ಹೋದ ಮುರಳಿ ಮೋಹನ್. 10 ನಿಮಿಷಗಳ ನಂತರ ಪ್ರೀತಮ್ ಅವ್ರನ್ನ ತಮ್ಮ ರೂಮಿಗೆ ಕರ್ಕೊಂಡು ಹೋಗ್ತಾರಂತೆ. ಆ ಸಂದರ್ಭದಲ್ಲಿ ಅಲ್ಲಿ ರೌಡಿ ಶೀಟರ್ಗಳಿದ್ರು ಅಂತಕ್ಕಂಥ ಆರೋಪ. ಹಾನ್ಬಾಳ್ ಮುದ್ದ ಅಂತಕ್ಕಂಥವ್ರು ಸೇರಿದಂತೆ 3-4 ಜನ ಇದ್ರು ಅಂತಕ್ಕಂಥ ಆರೋಪವನ್ನ ಪ್ರೀತಮ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುದ್ದ ಅವರು ಹಾಗೂ ಪ್ರೀತಮ್ ನಡುವೆ ಈ ಹಿಂದೆ ಹಣದ ವ್ಯವಹಾರ ನಡೆದಿತ್ತು. ಈ ಹಿಂದೆ ಸುಮಾರು 4 ಲಕ್ಷಕ್ಕೂ ಏನೋ ಹಣಕ್ಕೆ ಯಾವ್ದೋ ಅವರ ವೈಯಕ್ತಿಕ ಕಾರಣಕ್ಕೆ ಒಂದಿಷ್ಟು ಹಣದ ವ್ಯವಹಾರ ನಡೆಸಿದರಂತೆ. ಈ ವಿಚಾರವಾಗಿ ಆ ಹಣದ ವ್ಯವಹಾರವನ್ನ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಮುರಳಿ ಮೋಹನ್ ಪ್ರೀತಮ್ ಅವ್ರನ್ನ ತಮ್ಮ ಮನೆಗೆ ಕರ್ಸ್ಕೊಂಡಿದ್ರು. ಹಳೆ ಸ್ನೇಹಿತ ಕರೆದಿದ್ದಾರೆ ಅಂತ ಪ್ರೀತಮ್ ಕೂಡ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದಿಷ್ಟು ವಾದ ವಿವಾದಗಳು ನಡೀತು. ಈ ಸಂದರ್ಭದಲ್ಲಿ ಮುರಳಿ ಮೋಹನ್ ತಮ್ಮ ರೂಮಿನಲ್ಲೇ ತಾವು ಅಲ್ಲೇ ಕುತ್ಕೊಂಡು ಇವೆಲ್ಲವೂ ನಡೀತಾ ಇರೋದನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಪ್ರೀತಮ್ ಮುರಳಿ ಮೋಹನ್ ಸಮ್ಮುಖದಲ್ಲೇ ಇವರೆಲ್ಲ ಗನ್ ಇಟ್ಕೊಂಡ್ ಬಂದು ಹೆದರಿಸಿ ಬೆದರಿಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಸ್, ಹಾಗಿದ್ರೆ ಒಂದಿಷ್ಟು ಪ್ರಶ್ನೆಗಳು ಮನೆ ಮಾಡುತ್ತೆ. ಮುರಳಿ ಮೋಹನ್ ತಮ್ಮ ಕೆಲಸ ಏನು? ಅವರೊಬ್ರು ಜನಪ್ರತಿನಿಧಿ ಮೀನ್ಸ್ ಈಗ ಆಲ್ರೆಡಿ ಅವರು ಸೋತಿದ್ದಾಗ ಜನನಾಯಕ ಆಗಿ ಗುರುತಿಸ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ. ಆದ್ರೆ ಮುರಳಿ ಮೋಹನ್ಗೆ ಯಾಕೆ ಈ ಹಣದ ವ್ಯವಹಾರಗಳು ಸೆಟಲ್ಮೆಂಟ್ ಮಾಡೋ ಕೆಲಸ ಯಾಕೆ ಬೇಕಾಗಿತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಮಾಡುತ್ತೆ. ಇನ್ನು ಅವರು ವಿಡಿಯೋದಲ್ಲಿ ಮಾತನಾಡ್ಬೇಕಾದ್ರೆ ಹೇಳ್ತಾರೆ, ಮುರಳಿ ಮೋಹನ್ ಎಲೆಕ್ಷನ್ ಅಲ್ಲಿ ನಾನು ಸೋತು ಪಾಪರ್ ಆಗ್ಬಿಟ್ಟಿದ್ದೀನಿ ಅಂತ ಯಾರ ಹತ್ರ 2 ಕೋಟಿ ದುಡ್ಡಿಸ್ಕೊಳಕ್ ಹೋಗಿದ್ರು, ಇವೆಲ್ಲವೂ ನನಗೆ ಗೊತ್ತು, ನಾನು ಇವೆಲ್ಲವನ್ನ ತೆರೆದಿರ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಹಾಗೆ ಚುನಾವಣೆಯಲ್ಲಿ ಕಳೆದ ದುಡ್ಡನ್ನ ರೀಕ್ಯಾಪ್ ಮಾಡ್ಕೊಳ್ಳೋಕೆ, ಚುನಾವಣೆಯಲ್ಲಿ ಕಳೆದುಕೊಂಡ ಹಣವನ್ನ ಮತ್ತೆ ಗಳಿಸುವ ನಿಟ್ಟಿನಲ್ಲಿ ಮುರಳಿ ಮೋಹನ್ ಈ ತರ ಕೆಲಸಕ್ಕೆಲ್ಲ ಕೈ ಹಾಕ್ಬಿಟ್ರಾ ಅನ್ನೋ ಪ್ರಶ್ನೆ ಮನೆ ಮಾಡೋದು ಸಹಜ. ನಾನು ಹೇಳ್ತಾ ಇರೋದಲ್ಲ, ಸ್ವತಃ ಪ್ರೀತಮ್ ಈ ಮಾತನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪಾಪರಾಗಿ ಯಾರ ಹತ್ರ 2 ಕೋಟಿ ದುಡ್ಡಿಸ್ಕೊಳಕ್ ಹೋಗಿದ್ರಿ ಅನ್ನೋದು ಗೊತ್ತು ಅನ್ನೋ ಪ್ರಶ್ನೆಯನ್ನ ಅಲ್ಲಿ ತೆಗೆದಿರ್ತಾರೆ. ಅಂತ ಅಂದ್ರೆ ಚುನಾವಣೆಯಲ್ಲಿ ಮಾಡಿದ ಖರ್ಚನ್ನ, ಚುನಾವಣೆಯಲ್ಲಿ ಕಳೆದ ಹಣವನ್ನ ಇಲ್ಲಿ ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸೆಟಲ್ಮೆಂಟ್ ರಾಜಕೀಯಕ್ಕೆ ಮುಂದಾಗಿದ್ದಾರಾ, ಸೆಟಲ್ಮೆಂಟ್ ವ್ಯವಹಾರಕ್ಕೆ ಮುಂದಾಗಿದ್ದಾರಾ, ಅಡ್ಡದಾರಿಯನ್ನು ಹಿಡಿದು ಬಿಟ್ರಾ ಮುರಳಿ ಮೋಹನ್ ಅನ್ನೋ ಪ್ರಶ್ನೆ ಮನೆ ಮಾಡುತ್ತೆ. ಎಸ್, ಇನ್ನು ಮಾತನಾಡ್ಬೇಕಾದ್ರೆ ಹೇಳಿದ್ರು ಈ ಸಂದರ್ಭದಲ್ಲಿ ಪ್ರೀತಮ್ ಪೊಲೀಸರಿಗೆ ಕರೆ ಮಾಡ್ತೀನಿ ಅಂತ ಹೇಳ್ತಾರೆ, DYSP ಅವ್ರಿಗೆ ಹೇಳ್ತೀನಿ, SP DG ಹಿಂಗೆಲ್ಲ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸು ಇವರೆಲ್ಲ ನನ್ನ ಜೊತೆ ಇದ್ದಾರೆ, ಅವರೆಲ್ಲ ನಮ್ಮ ಇಲಾಖೆಯವರೇ, ನಮ್ಮ ಸರ್ಕಾರ ಅಧಿಕಾರದಲ್ಲಿ, DYSP ನನ್ನ ಜಾಬ್ ಅಲ್ಲಿ ಇದೆ, ಏನ್ ಮಾಡ್ಕೊಳ್ತೀಯಾ ನೀನು ಅಂತಕ್ಕಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನೋದು ಪ್ರೀತಮ್ ಅವರ ಆರೋಪ. ಹಾಗೆ ಪ್ರೀತಮ್ ಏನೆಲ್ಲ ಮಾತಾಡಿದ್ದಾರೆ, ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಒಮ್ಮೆ ನೋಡ್ಕೊಂಬನ್ನಿ. 26ನೇ ತಾರೀಕು ಸಂಜೆ 7:26 ನನಗೆ ಮುರಳಿ ಮೋಹನ್ PA ಕಾಲ್ ಬರುತ್ತೆ. PA ಅವ್ರ ಕಾಲ್ ಬಂದಾಗ ಏನಾಗುತ್ತೆ, ಸರ್ ಒಂಚೂರು ಅರ್ಜೆಂಟು ಅಣ್ಣ ಏನೋ ಮಾತಾಡಬೇಕಂತ ನಿಮ್ಮ ಹತ್ರ ಅಂತ ಅವ್ರು ಹೇಳ್ತಾರೆ. ಮುರಳಿ ಮೋಹನ್ ಅವ್ರು ಮಾತಾಡಿ, ಸರ್ ಒಂಚೂರು ಅರ್ಜೆಂಟ್ ನಿಮ್ಮ ಹತ್ರ ಮಾತಾಡಬೇಕಿತ್ತು, ಸಂಜೆ ಬನ್ನಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಸರ್ ನನಗೆ ಇವತ್ತು ಬರೋದಕ್ಕೆ ಆಗೋದಿಲ್ಲ, ಅಂತ ಒಂಚೂರು ಸ್ಟೇಟ್ ಕನ್ಸ್ಟ್ರಕ್ಷನ್ ಬ್ಯುಸಿ ಇದ್ದೀನಿ, ನಾನು ನಾಳೆ ಬೆಳಗ್ಗೆ ಬರ್ತೀನಿ ಸರ್, ನಿಮ್ಗೆ ಭೇಟಿ ಆಗ್ತೀನಿ. ಇಲ್ಲ ಸರ್ ನೀವು ಬರಲೇಬೇಕು ಅಂತಾರೆ. ನಾನು ಹೇಳ್ತೀನಿ, ಇಲ್ಲ ಸರ್ ಆಗಲ್ಲ ಇವತ್ತು, ಯಾಕಂದ್ರೆ ನಾನು ಬ್ಯುಸಿ ಇದ್ದೀನಿ, 100% ಬೆಳಗ್ಗೆ 8:00 ಬನ್ನಿ ಅಂತಾರೆ. ಸರಿ ಅಂತ ಹಂಗೆ ಅಂದಮೇಲೆ ನನಗೆ ಅನ್ಸುತ್ತೆ, ಮತ್ತೆ ಬೆಳಗ್ಗೆ ಹೋಗೋದಕ್ಕೆ ಆಗೋದಿಲ್ಲ, ಬ್ಯುಸಿ ಇರ್ತೀನಿ, ಈಗಲೇ ಹೊರಡ್ಬೋಣ ಅತ್ಲೆಗೆ, ಹೆಂಗೋ 7:30 ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸೀದಾ ಮುರಳಿ ಮೋಹನ್ ಅವ್ರ ಮನೆಗೆ ನಾನು ಹೋಗ್ತೀನಿ. ಮುರಳಿ ಮೋಹನ್ ಅವ್ರ ಮನೆಗೆ ಹೋದಾಗ ಅವ್ರು ಹೇಳ್ತಾರೆ, ಸರ್ ಏನು ಸರ್ ಬರೋಲ್ಲ ಅಂತಂದು ಬಂದ್ಬಿಟ್ರಲ್ಲ ಅಂತಾರೆ. ಆಮೇಲೆ ಮುರಳಿ ಮೋಹನ್ ಅವರು ಸರಿ ಸರ್ ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತಾರೆ. ಸರಿ ನಾನು ವೆಯ್ಟ್ ಮಾಡ್ತೀನಿ 10 ನಿಮಿಷ. ವೆಯ್ಟ್ ಮಾಡಿದ ಮೇಲೆ ಏನಾಗುತ್ತೆ, ಮುರಳಿ ಮೋಹನ್ ನಾನಿದ್ದ ರೂಮಿಗೆ ಏನಾಗುತ್ತೆ, ಒಂದು 4 ಜನ ಎಲ್ಲ ಗೊತ್ತಿರೋರೆ,
ನಮ್ಮದವ್ರದ್ದು ಲಕ್ಷಾಂತರ ರೂಪಾಯಿ ವ್ಯವಹಾರ ಇದೆ, ಟ್ರಾನ್ಸಾಕ್ಷನ್ಸ್ ಇದೆ. ಇವತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ತೋರಿಸ್ತೀವಿ. ಅವ್ರು ಹಾಕಿರೋದು ನಾವು ಹಾಕಿರೋದು ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಇದೆ. ಅವ್ರು ಬರ್ತಾರೆ ಮುರಳಿ ಮೋಹನ್ ಮನೆಗೆ ಬಂದಾಗ ಏನಾಗುತ್ತೆ, ಮುರಳಿ ಮೋಹನ್ ಅವರು ಪ್ರೀತಮರೇ ಬನ್ನಿ ಒಂದು ಕೆಳಗಡೆ ಹೋಗೋಣ ಅಂತಾರೆ. ಸರಿ ಕೆಳಗಡೆ ಹೋಗ್ತೀವಿ. ಕೆಳಗಡೆ ನಾವು ರೂಮಿಗೆ ಹೋದಾಗ ಎಲ್ಲರ ಕೆಲ ಗನ್ ಇದೆ. ಗನ್ ಇದ್ದು ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಮುರಳಿ ಮೋಹನ್ ದನ ಕಾಯ್ತಿದ್ದೀರ ನೀವು, ನನ್ನನ್ನು ನೀವು ಮನೆಗೆ ಬರೋಕ್ಕೆ ಕೇಳ್ಬಿಟ್ಟು ಒಬ್ಬನ್ನೇ. ಏನು ಮುರಳಿ ಮೋಹನ್ ಅವರೇ, ಇದು ನೀವು ಸಕಲೇಶ್ಪುರದಲ್ಲಿ ನೀವು ಮಾಡ್ತಿದ್ದು ಇವತ್ತು ಕೂತ್ಕೊಂಡು. ಫಸ್ಟ್ ಆಫ್ ಆಲ್ ಮುರಳಿ ಮೋಹನ್ ಹೇಳ್ಬೇಕು, ಇಂಥವ್ರು ಬರ್ತಿದ್ದಾರಪ್ಪ, ಇಂಥ ರೌಡಿ ಲಿಸ್ಟ್ ಹೇಳಿದ್ದಾರೆ, ಇವರೆಲ್ಲ ಬಂದ ಹತ್ರ ಏನೋ ಇದು ವ್ಯವಹಾರ ಹೇಳ್ಕೊಂಡಿದ್ದಾರೆ, ಪ್ರೀತಮರು ನಿಮ್ಗೆ ಹೇಳಿ ನಾನು ಕೇಳಬೇಕಿತ್ತು. ನನ್ನನ್ನು ಏಕಾಏಕಿ ಬಂದುಬಿಟ್ಟು ರೌಡಿಗಳನ್ನ ಕರೆಸ್ಬಿಟ್ಟು ರೌಡಿ ಶೀಟ್ಸ್ಗಳನ್ನ ನಿಮ್ಮ ಮನೇಲಿ ನನ್ನನ್ನು ಅದು ಒಳಗಡೆ ರೂಮಲ್ಲಿ ಕರ್ಕೊಂಡು ಹೋಗಿ ಹೆಂಗೆ ಅಟ್ಯಾಕ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ. ಮೊದಲನೇದು. ಎರಡನೇದು, ನಾನು ಇಮಿಡಿಯೇಟಾಗಿ ನೋಡಿ ಮುರಳಿ ಮೋಹನ್ ಅವರೇ ಈ ಥರ ಎಲ್ಲ ಮಾಡಿದರೆ IG 100% ಫೋನ್ ಮಾಡ್ತೀನಿ, FIR ಮಾಡಿಸ್ತೀನಿ ಅಂತೀವಿ. ಇವತ್ತು ಬೆಳಗ್ಗೆ ಫೋನಲ್ಲೂ ಮಾತಾಡಿದೆ, 100% FIR ಮಾಡಿಸ್ತೀನಿ ಬಿಡೋದು ಅದೇ ಕಾಣಕ್ಕೊಂಡೆ. ಹೆಂಗೆ ಮಾಡಿಸ್ರಿ ಹೋಗಿ ನೀವು ಮಾಡಿ ನೋಡೋಣ, ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮದೇ ಅಂತಾರೆ. ಡಿಪಾರ್ಟ್ಮೆಂಟ್ ಇವ್ರದಂತೆ FIR ಮಾಡಿಸೋಕೆ ಬಿಡೋದಂತೆ. ಮುರಳಿ ಮೋಹನ್ ಅವರೇ ನಿಮಗೆ ಕಾನೂನಿನ ಅರಿವು ತುಂಬ ಕಮ್ಮಿ ಇದೆ ಅಂತ ಕಾಣುತ್ತೆ. ನಾನು ನೀವು ನಿಮ್ಮ ಹತ್ರ ಯಾರೇ ಇರ್ಬೋದು, ನೀವು ಎಷ್ಟೇ ದೊಡ್ಡ ನಾಯಕರಾಗಿರ್ಬೋದು, ನಾನು ಮಾಡಿಸ್ಲೇಬೇಕಂತ ಪಟ್ಟಿಟ್ಟು ಕೂತ್ಕೊಂಡ್ರೆ ನೀವು ಮಾಡೋ ಹಲ್ಕ ಕೆಲಸಗಳಿಗೆ ನಾನು ಬೆಳಗ್ಗೆ 100% FIR ಮಾಡಿಸ್ತೀನಿ. ಇನ್ನಾದರೂ ಮುರಳಿ ಮೋಹನ್ ಅವರು ಎಚ್ಚೆತ್ಕೊಳ್ಳಿ. ನೀವು ಈ ಥರ ಸೆಟ್ಲ್ಮೆಂಟ್ ಮಾಡಿಸ್ತಾ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದರೆ ಅದು ನಡೆಯಲ್ಲ. ಈಗಾಗಲೇ ತುಂಬ ರೂಮರ್ಸ್ ಇದೆ ಮುರಳಿ ಮೋಹನ್ ಅವರು ನಿಮ್ಮ ಬಗ್ಗೆ. ನೀವು ಯಾರ ಕೈಲಿ ಹೋಗಿ ನಾನು ಇದು ಪಾಪರ್ ಆಗಿದ್ದೀನಿ 2 ಕೋಟಿ ಕೊಡಿ ಅಂತ ಕೇಳಿರೋದು ಅದು ತುಂಬ ದೊಡ್ಡ ರೂಮರ್ಸ್ ಇದೆ. ಅದು ನಿಮಗೂ ಗೊತ್ತು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ದಯವಿಟ್ಟು ಪಕ್ಕಕ್ಕಿಡಿ, ಈ ಥರದ ವ್ಯವಹಾರ ಬಿಟ್ಬಿಡಿ. ನೀವು ಹಿಂಗೆ ಸೆಟ್ಲ್ಮೆಂಟ್ ಮಾಡಿಸ್ತೀವಿ, ರೌಡಿಗಳು ಸಾಕತ್ತೀವಿ ಅಂತಂದರೆ ಇವು ವ್ಯವಹಾರ ನಡೆಯಲ್ಲ ಮುರಳಿ ಮೋಹನ್ ಅವರೇ. ಕಾನೂನು ಸಂವಿಧಾನ ತುಂಬ ದೊಡ್ಡದಿದೆ. ನೀವು 4 ಜನ ಪುಡಾರಿಗಳು ರೌಡಿಗಳನ್ನ ಸಾಕಾಗ್ಬಿಟ್ಟು ನೀವು ಈ ಥರ ಚಿಲ್ಲರೆ ಕೆಲಸ ಮಾಡ್ತೀರಲ್ಲ, ಏನು ಮಾಡ್ತೀರಿ ನೀವು? ನನಗೆ ಶೂಟ್ ಮಾಡಿಸ್ತೀರೇನ್ರಿ? ಶೂಟ್ ಮಾಡಿಸ್ತೀರಾ ಮುರಳಿ ಮೋಹನ್ ಅವರೇ? ನಿಮಗೆ ತಾಕತ್ತಿದ್ರೆ ಮಾಡಿಸಿ, ನೀವು ತಾಕತ್ತಿದ್ರೆ ಏನು ಮಾಡಿಸ್ತೀರ ನೀವು? ಇವೆಲ್ಲ ಬಿಡಿ ಮುರಳಿ ಮೋಹನ್ ಅವರೇ, ಬಿಟ್ಬಿಟ್ಟು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡೋದನ್ನ ಕಲೀರಿ. ಇಲ್ಲ ಅಂತಂದರೆ ಜನಗಳು ನಿಮಗೆ ಮುಂದಿನ ವರ್ಷದಲ್ಲಿ ಯಾವುದೇ ಕಾರಣಕ್ಕೆ ಓಟ್ ಹಾಕಲ್ಲ. ಎಸ್, ಪ್ರೀತಮ್ ಅವರು ಮಾತಾಡಿದ್ದು ವಿಡಿಯೋದನ್ನ ಕೇಳಿಸ್ಕೊಂಡ್ ಬಂದ್ರಿ. ಪ್ರೀತಮ್ ಅವ್ರು ಏನೆಲ್ಲ ಆರೋಪ ಮಾಡಿದ್ದಾರೆ ಅನ್ನೋದನ್ನು ಕೂಡ ಕೇಳಿಸ್ಕೊಂಡ್ ಬಂದ್ರಿ. ಎಸ್, ಅಂಡ್ ಇವರೊಂದು ಪ್ರಶ್ನೆ ರೈಸ್ ಮಾಡ್ತಾರೆ ಈ ಸಂದರ್ಭದಲ್ಲಿ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ, ಕೋಡ್ ಆಫ್ ಕಂಡಕ್ಟ್ ಇನ್ನೂ ಕೂಡ ಮುಗಿದಿಲ್ಲ. ಯಾಕಂದ್ರೆ ಜೂನ್ 4ಕ್ಕೆ ಫಲಿತಾಂಶ ಇರೋದು. ಇನ್ನು ಕೂಡ ಕೋಡ್ ಆಫ್ ಕಂಡಕ್ಟ್ ಇರೋ ಸಂದರ್ಭದಲ್ಲಿ ಗನ್ಗಳನ್ನ ಹೆಂಗ್ ಇಟ್ಕೊಂಡಿದ್ರು? ಯಾಕಂದ್ರೆ ಪೊಲೀಸರ ಸುಪರ್ದಿಗೆಲ್ಲಾನು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಚುನಾವಣಾ ನೀತಿ ಸಂಹಿತೆ ಮುಗಿಯೋವರೆಗೂ. ಆದ್ರೂ ಕೂಡ ಈ ರೌಡಿ ಶೀಟರ್ಗಳು ಕೈಯಲ್ಲಿ ಗನ್ನನ್ನ ಹೆಂಗ್ ಇಟ್ಕೊಂಡಿದ್ರು? ಗನ್ ಇಟ್ಕೊಂಡು ಇಲ್ಲಿಗಲ್ ಅಲ್ವಾ ಇದು? ಅದು ಕೂಡ ಮುರಳಿ ಮೋಹನ್ ಅವರ ಮನೆಯ ರೂಮಿನಲ್ಲಿ ಅವರ ಸಮ್ಮುಖದಲ್ಲೇ ಈ ಪ್ರಕರಣ, ಇವೆಲ್ಲ ಪ್ರಸಂಗಗಳು ನಡೆದಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ನಡೀತಾ ಇದೆ ಅಂತಕ್ಕಂಥ ಆರೋಪ. ಎಸ್, ಇನ್ನು ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಸಂಪರ್ಕದಲ್ಲಿ ಪ್ರೀತಮ್ ಅವರೇ ಇದ್ದಾರೆ. ಪ್ರೀತಮ್ ಅವರೇ ನಮಸ್ತೆ. ನಮಸ್ಕಾರ. ಎಸ್, ನೋಡಿದ್ವಿ ಸರ್, ಈಗಿನ್ನು ನಿಮ್ದು ಒಂದು ವಿಡಿಯೋವನ್ನ ಶೇರ್ ಮಾಡಿದ್ರಿ ನೀವು. ಏನು ಸರ್ ಇದು? ಏನು ಪ್ರಕರಣ? ಯಾಕೆ ಮುರಳಿ ಮೋಹನ್ ಅವ್ರಿಗೂ ನಿಮಗೂ ಏನ್ ಸಂಬಂಧ? ಸರ್, ಮುರಳಿ ಮೋಹನ್ ಅವ್ರಿಗೆ ಏನಂದ್ರೆ ನಮ್ಮ ತುಂಬಾ ಆತ್ಮೀಯರು ಮುರಳಿ ಮೋಹನ್ ಅವರು. ಬಟ್ ಯಾಕೆ ಈ ರೀತಿ ಮಾಡಿದ್ರು ಅಂತ ನನಗೂ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಸರ್. ಆಕ್ಚುಲಿ ನನಗೆ ನೋಡಿ ಅವತ್ತು 26ನೇ ತಾರೀಕು ಸಂಜೆ 7:26 ನನಗೆ ಫೋನ್ ಕರೆ ಬರುತ್ತೆ ಮುರಳಿ ಮೋಹನ್ ಅವ್ರ PA ಅವ್ರದ್ದು. ಸರ್, ತಾವು ದಯವಿಟ್ಟು ಬರ್ಬೇಕು, ಅಣ್ಣ ಏನೋ ಮಾತಾಡ್ಬೇಕಂದ್ರೆ ನಿಮ್ಮ ಹತ್ರ ಅಂತಂದ್ರು. ಮತ್ ನಾನ್ ಸ್ವಲ್ಪ ಬಿಸಿ ಇದ್ದೆ. ನಾನು ಅವ್ರಿಗೆ ಹೇಳಿಲ್ಲ ಸರ್ ಬರಕ್ಕಾಗಲ್ಲ, ಬೆಳಗ್ಗೆನೆ ಬರ್ತೀನಿ ಬೇಕಂದ್ರೆ ಅಂತಂದ್ರೆ. ಇಲ್ಲ ಬರ್ಲೇಬೇಕು ಅಂತ ಮತ್ತೆ ಸುಮ್ಮನಾದೆ. ನಾನು ಅವ್ರಿಗೆ ವಿತೌಟ್ ಇಂಟಿಮೇಷನ್ ಹೋದೆ. ನಾನು ಅಂತೂ ಈವ್ನಿಂಗ್ ಹೋಗ್ಬಿಟ್ಟು ಮಾತಾಡ್ಬೋಣ ಅಂತ ಅವ್ರ ಮನೆಗೆ ಹೋದೆ. ಹೋದಾಗ ಒಂದು 15 ನಿಮಿಷ 10 ನಿಮಿಷ ಕೂತ್ಕೊಳ್ಳಿ ಅಂತಂದ್ರು. ಅವ್ರು ಕೂತ್ಕೊಳ್ಳಿ ಅಂದ್ 15 ನಿಮಿಷಕ್ಕೆ ಯಾರ್ಯಾರ ಬಂದ್ರು ಅವರೆಲ್ಲ ನಮಗೆ ಗೊತ್ತಿರೋರೆ. ನಮ್ದು ಅವ್ರದ್ದು ಲ್ಯಾಕ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ಸ್ ಇದೆ, ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಇದೆ. ನಮ್ಮ ಅಕೌಂಟ್ ಟ್ರಾನ್ಸ್ಫರ್, ಅವ್ರ ಅಕೌಂಟ್ ನಮಗೆ ಟ್ರಾನ್ಸ್ಫರ್ ಆಗಿದೆ, ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಆಗಿದೆ. ಅವರು ಬಂದ್ರು ಇಮಿಡಿಯೇಟ್ ಆಗಿ. ಅದೆಲ್ಲ ರೌಡಿ ಶೀಟರ್ಸ್ ಸರ್. ರೌಡಿ ಶೀಟರ್ಸ್ ಎಲ್ಲ ಬಂದ್ರು. ಮತ್ತೆ ಹೊಡ ಬನ್ನಿ ಆ ಕಡೆ ರೂಮಿಗೆ ಅಂತಂದ್ರು. ಸರ್, ಅವರು ರೂಮಿಗೆ ಒಳಗೆ ಹೋದ್ ಎಲ್ಲ ಸೊಂಟಲ್ ಗನ್ ಇದೆ. ಶಾಕ್ ನನಗೆ. ಏನು ಬೈತಾ ಇದಾರೆ ನನಗೆ, ಹೊಡಿಯಕ್ ಬರ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಮುರಳಿ ಮೋಹನ್ ಸೈಲೆಂಟ್ ಆಗಿ ಕೂತಿದ್ದಾರೆ. ನಮಗೆ ಅದಕ್ಕೆ ಸರ್ಪ್ರೈಸ್ ಏನಾಗ್ತಿದೆ. ಮುರಳಿ ಮೋಹನ್ ಯಾಕೆ ನಿಮ್ಮಲ್ಲಿ ಕರ್ಸಿದ್ರು ಅಂತ ರೀಸನ್ ಹೇಳಿ ಕರ್ಸ್ಕೊಂಡ್ರಾ? ಇಲ್ಲ ಸರ್, ಇಲ್ಲ ಸರ್, ಏನ್ ರೀಸನ್ ಇಲ್ಲ. ನಾನಂತೂ ಕೇಳಿದೆ ಸರ್, ಏನ್ ರೀಸನ್ ಸರ್, ಏನ್ ರೀಸನ್, ಯಾಕೆ ಯೂಶನ್ ಕರಿಯಲ್ಲ ನನ್ನವರು. ಯಾವತ್ತೊಂದು ಕರ್ದವ್ರು ಅಲ್ಲ ನನ್ನ. ಅರ್ಜೆಂಟ್ ಬರ್ಲೇಬೇಕು ಏನಪ್ಪ. ಹಿಂದೆಲ್ಲ ಮತ್ತು ಕಾಂಗ್ರೆಸ್ ಅಲ್ಲಿ ಇದೀವಿ, ಅವಾಗ ನಮಗೆ ಹೇಳೋರು ಸರ್ ಒಂದ್ಸಲ ಅಲ್ಲಿಗೆ ಬನ್ನಿ ಅಂತ. ಅಷ್ಟು ನಾವು ಜಸ್ಟ್ ಹೋಗ್ತಾ ಇದ್ವಿ. ಬಟ್ ಇದು ನನಗೆ 2 ವರ್ಷ ಅಂತ ನನಗೆ ಡೌಟ್ ಬಂತು. ಅಂತ ಇವ್ರು ಹೆಂಗ್ ಕರಿಯಲ್ವಲ್ಲ, ಇವ್ರು ಹಿಂಗೆ ಈ ತರ ಅಂತ ಹೇಳ್ಬಿಟ್ಟು. ಸರ್, ಅವ್ರ ಮುಂದೆ ನಡೀತಾ ಇದೆ ಘಟನೆ, ಸುಮ್ನೆ ಕೂತಿಯಾರ ಆರಾಮಾಗಿ. ನನಗೆ ಶಾಕ್ ಆಗ್ಬಿಡ್ತು. ನನಗೆ ಕೊನೆ ನಾನು ಯಾವಾಗ ಗನ್ಸ್ ಎಲ್ಲ ನೋಡ್ದೆ, 100% ಐಜಿಗೆ ಫೋನ್ ಮಾಡ್ತೀನಿ, ಯಾವ್ದೇ ಕಾರಣಕ್ಕೆ ಬಿಡೋದು ನಿಮ್ಗಳನ್ನೆಲ್ಲ ಅಂತಂದೆ. ಅಲ್ಲ, ಈಗ ಚುನಾವಣಾ ನೀತಿ ಸಂಹಿತೆ ಗನ್ ಹೆಂಗ್ ಇಟ್ಕೊಳಕ್ ಸಾಧ್ಯ? ನೀವು ಮೋಸ್ಟ್ ಶಾಕಿಂಗ್ ಥಿಂಗ್, ಅದು ನಂಗೆ ಮೋಸ್ಟ್ ಶಾಕಿಂಗ್ ಆಗಿದ್ದು. ಈ ಚುನಾವಣಾ ಸಮಿತಿ ಇದೆ, ಈ ಗನ್ಸ್ ಎಲ್ಲಿಂದ ಬಂತೀಗ? ವೇರ್ ಆರ್ ದ ಗನ್ಸ್ ಕಮಿಂಗ್ ಫ್ರಮ್? ಇವ್ರು ಏನ್ ಇದು ಪಾಕಿಸ್ತಾನ ಮಾಡ್ತಿದಾರ ಮುರಳಿ ಮೋಹನ್ ಅವರು ಸಕಲೇಶ್ವರನ?
ಸಕಲೇಶ್ಪುರ ಒಂದು ಸುಂದರ ನಗರ ಸರ್ ಇದು. ಇಲ್ಲಿ ಗನ್ಸ್ ಬರ್ತಾ ಇದೆ ಅಂದ್ರೆ ಹುಡುಗಾಟನ ಇದು. ಅದು ಎಲೆಕ್ಷನ್ ಟೈಮ್ ಅಲ್ಲಿ ವಾಟ್ ಇಸ್ ಹ್ಯಾಪನಿಂಗ್? ಅದು ಮುರಳಿ ಮೋಹನ್ ಕೊಡ್ಬೇಕು ಅದಕ್ಕೆ. ಪ್ಲೀಸ್ ಗೋ ಅಂಡ್ ಕ್ವಶನ್ ಮುರಳಿ ಮೋಹನ್. ಅಲ್ಲ ಏನಂತಾರೆ ಮುರಳಿ ಮೋಹನ್ ಏನಂತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನನಗೇನ್ ಗೊತ್ತು ಸರ್, ನಾನು ಇವತ್ತು ಫೋನ್ ಸರಿ ಜೋರ್ ಮಾಡಿದ್ದೀನಿ ಮುರಳಿ ಮೋಹನ್ಗೆ. ನಿನ್ನೆ ಹೋಗ್ಲಿ ಅಂತಂದೆ, ಬಟ್ ಇವತ್ತು ಗನ್ ತೋರಿಸ್ತಾರೆ, ನಾಳೆ ಬಾಂಬ್ ಹಾಕ್ತಾರೆ ಸರ್ ಅಂತ ಥರ್ಡ್ ಕ್ಲಾಸ್ ಜನರು ಅವರು. ಅಲ್ಲ ಮುರಳಿ ಸರ್ ಆ ಸಂದರ್ಭದಲ್ಲಿ ಮುರಳಿ ಮೋಹನ್ ಅಲ್ಲೇ ಹಾಜರಿದ್ರಲ್ಲ ಅವ್ರು. ಸರ್ ನಾನು ಎದುರುಗಡೆ ಕೂತಿದ್ದೆ, ನಾನು ಪಕ್ಕ ಕೂತಿದ್ದೀನಿ, ಮುರಳಿ ಮೋಹನ್ ಪಕ್ಕನೆ ಕೂತಿದ್ದೀನಿ ನಾನು. ಇವ್ರು ಏನ್ ಸರ್ ಇವರು ತಮಾಷೆ ಆಡ್ತಾರ, ಹುಡುಗಾಟನ ಇದು. ಪೊಲೀಸರು ಇವ್ರ ಜೊತೆ ಇದಾರೆ ಅಂತ ನಂದೆ ಮುರಳಿ ಮೋಹನ್ 100% ನಿಮ್ಮಲ್ಲಿ ಎಫ್ಐಆರ್ ಮಾಡ್ತೀನಿ ಅಂದ್ರೆ ಮಾಡ್ಸೋಣ ಎಫ್ಐಆರ್ ನನ್ನ ಮೇಲೆ ಅಂತಾರೆ. ಈ ಮನುಷ್ಯನಿಗೆ ಕಾನೂನು ಅರಿವಿಲ್ವಾ ಸರ್? ಪೊಲೀಸರು ಜೋಬಲ್ಲಿ ಇರ್ಬೋದು, ಏನ್ ಕೋರ್ಟ್ ಜೋಬಲ್ಲಿ ಇದೆಯಾ ಸರ್? ನಾನು ಒಳ್ಳೆ ಸ್ನೇಹಿತನೇ ಮುರಳಿ ಮೋಹನ್, ಬಟ್ ಈ ಥರ್ಡ್ ಕ್ಲಾಸ್ ವ್ಯವಹಾರ ಮಾಡಿದ್ಮೇಲೆ ನಮಗಂತೂ ಶಾಕ್ ಆಗೋಗಿದೆ ಸರ್. ಸಕಲೇಶ್ಪುರದಲ್ಲಿ ಇವತ್ತು ಫಸ್ಟ್ ಟೈಮ್ ಇದು ರೈಫಲ್ಸ್, ಅದು ರಿವಾಲ್ವರ್ಸ್ ಇವ್ರ ಮನೆ ಒಳಗಡೆ ಹುಡುಗರು ಹಿಡ್ಕೊಂಡ್ ಬರ್ತಾರೆ ಅಂದ್ರೆ ಸಕಲೇಶ್ಪುರ ಏನ್ ಮಾಡ್ತಾ ಇದಾರೆ ಇವರು? ವಾಟ್ ಇಸ್ ಹ್ಯಾಪನಿಂಗ್ ಇನ್ ಸಕಲೇಶ್ಪುರ್? ಇವರು ಥ್ರೆಟ್ ಫಾರ್ ಸಕಲೇಶ್ಪುರ್ ಇವತ್ತು. ಏನ್ ಕಾನೂನಾತ್ಮಕವಾಗಿ ಏನಾದ್ರು ದೂರ್ಗಿರ್ ಕೊಡಕ್ ಮುಂದಾಗಿದ್ದೀರಾ? ಹೆಂಗೆ? ಇಲ್ಲ ಕೊಡ್ತೀನಿ ಸರ್, ಎಸ್ಪಿ ಕೊಡ್ತೀನಿ, 100% ಬಿಡಲ್ಲ, 100% ಎಸ್ಪಿ ಕೊಡ್ತೀನಿ. ಅವ್ರಿಗೆ ಎಫ್ಐಆರ್ ಮಾಡಕ್ಕಾಗಲ್ಲ ಅಂದ್ರೆ ನಾನು ಎಫ್ಐಆರ್ ಮಾಡಿ ತೋರಿಸ್ತೀನಿ ಸರ್ ನಾನು. ಇವತ್ತು ಸರ್ ನೋಡಿ ಸರ್, ನಮ್ಮ ಸುಪ್ರೀಂ ಸಂವಿಧಾನ, ಇಲ್ಲಿ ಯಾವ ಪಕ್ಷ ಬರ್ಲಿ, ಯಾವ ಸಂಘಟನೆ ಬರ್ಲಿ, ಯಾರು ಬರ್ಲಿ ಸರ್, ನಾವು ಸಂವಿಧಾನ ಓದಿರೋರು ನಾವು, ನಮಗೆ ಗೊತ್ತಿಲ್ಲ. ಕಾನೂನು ಮುಂದೆ ಎಲ್ಲ ಒಂದೇ ಅಲ್ಲ. ಮತ್ತೆ ಅದಕ್ಕೆ ಮುಡಿ ಮನೆ ತಗೊಳ್ಳಿ, ಹೆಂಗ್ ನನ್ನ ಕರ್ಸಿದೆ ಥ್ರೆಟ್ ಕೊಟ್ಟು ನನಗೆ ಸರ್. ನೋಡಿ ಸರ್, ನಮ್ದು ಲಕ್ಷ ರೂಪಾಯಿ ಆಚೆ ವ್ಯವಹಾರ ಇರುತ್ತೆ ಸರ್, ಫರ್ಗೆಟ್ ಅಬೌಟ್ ಇಟ್. ಇವನ್ ಯಾರು ತೀರ್ಮಾನ ಮಾಡ್ಲಿಕ್ಕೆ? ಇವ್ನು ಕೋರ್ಟ, ಇವನು ಜಡ್ಜ, ಇವನು ಮುಡಿ ಮೋಹನ್ ಏನ್ ಸರ್ ಇವರು? ಪಾಪ ಸಿಮೆಂಟ್ ಮಂಜು ಎಷ್ಟು ಒಳ್ಳೆ ವ್ಯಕ್ತಿ ಸರ್. ಹಿಂದೆ ಹೆಂಗಿದೆ ಎಲೆಕ್ಷನ್, ಇವತ್ತು ಹಂಗಿದೆ ಮನುಷ್ಯ. ಅವರು ಒಂದೇ ಒಂದು ಚೇಂಜ್ ಆಗಿಲ್ಲ. ಇವ್ರಿಂದ ಎಲೆಕ್ಷನ್ ಸೋತಿದ್ದಾರೆ ಮನುಷ್ಯ. ಈ ಕರ್ಸಿ ಮನೆ ಒಳಗಡೆ ಕರ್ಸಿ, ಅದು ನಾವು ಸಮಾಜದಲ್ಲಿ ಹೆಸರಿರೋರು, ಸಮಾಜದಲ್ಲಿ ನಾವು ತುಂಬಾ ಹೋರಾಟಗಳನ್ನ ಮಾಡಿರೋರು, ಕಾನೂನು ತಿಳ್ಕೊಂಡಿರೋರು, ನಮಗೆ ಕರ್ಸಿ ಗನ್ ಹಿಡ್ಕೊಂಡು ಹೆಸರು ರೌಡಿಗಳನ್ನ ಕರ್ಸಿ ಥ್ರೆಟ್ ಮಾಡ್ತಾರೆ ಅಂದ್ರೆ ವಾಟ್ ಇಸ್ ಹ್ಯಾಪನಿಂಗ್? ಏನಿದ್ರಿಂದ ಏನಾದ್ರು ಪೊಲಿಟಿಕಲ್ ಆಗಿ ಏನಾದ್ರು ಇದೆಯಾ ಸರ್? ಇದ್ರಲ್ಲಿ ತುಂಬಾ ಇದೆ ಸರ್, ನಿಮಗೆ ಹೇಳ್ತಾ ಬಿಚ್ಚಳಕ್ಕೆ ತುಂಬಾ ಇದೆ, ಇದ್ರಲ್ಲಿ ತುಂಬಾ ಇದೆ, ಹೇಳಂಗಿಲ್ಲ ಅದನ್ನ. ಅದು ಏನೇನೋ ಇದು ಅವ್ರ ಸರ್. ಈಗ ತಡೀರಿ, ನಾನು ಮನೆಗೆ ಬರ್ತೀನಿ ಆಸ್ ಅ ಗೆಸ್ಟ್ ಸರ್. ನೀವೇನ್ ಮಾಡ್ತೀರಾ? ಕರ್ಸಿ ಕೂರ್ಸಿ ಊಟ ಕೊಟ್ಟು ನೀರ್ ಕೊಟ್ಟು ಕಳಿಸ್ತೀರಾ. ಇವ್ರು ಒಳಗಡೆ ಕರ್ಸಿ ಅಪೋಸಿಷನ್ ಗನ್ ತೋರಿಸ್ತಾ ಇದಾರೆ ಅಂದ್ರೆ ಇವ್ರು ಏನು ಮಾತಾಡ್ತಿಲ್ಲ ಅಂದ್ರೆ ಅರ್ಥ ಏನು? ಗನ್ ಎಲ್ಲ ಸ್ವಂತ ಇಟ್ಕೊಂಡಿದ್ದಾರೆ ಗನ್ನ, ಅದು ವಿಸಿಬಿಲಿಟಿ ತೋರಿಸ್ತಾ ಇಲ್ಲ. ಕ್ಯಾಮ್ರಾ ಇತ್ತು ಏನೋ ಗೊತ್ತಿಲ್ಲ. ನನಗೆ ಸರ್ ನನ್ನ ಫ್ಲಾಶ್ ಬ್ಲಾಂಕ್ ಹೋಗೋದು ಸರ್. 5 ನಿಮಿಷ ಕೂತೀನಿ ನಾನು, 5 minutes 5 ನಿಮಿಷ ಕೂತಿದ್ದೀನಿ ನಾನು. ಏನಾಗ್ತಾ ಇದೆ ಇಲ್ಲಿ? ಮುರಳಿ ಮೋಹನ್ಗೂ ನಿಮ್ಗೂ ಯಾವ್ದಾದ್ರು ಹಣಕಾಸಿನ ವ್ಯವಹಾರ ಈ ತರದ ಏನಾರು ಇತ್ತಾ? ಸರ್ ಇದ್ರ ಏನ್ ಗೊತ್ತಾ ಸರ್, ಆಚೆ ಕಡೆ ಹುಡುಗರುಗಳು ಸೆಟ್ಲ್ಮೆಂಟ್ ಗಳಿವೆಲ್ಲ, ನಮ್ದು ಯಾವ್ದು ಲಕ್ಷ ರೂಪಾಯಿ ವ್ಯವಹಾರಗಳಿದಾವೆ ಸರ್. ನೀವು ಬೇಕಾದ್ರೆ ನಾನು ಬ್ಯಾಂಕ್ ನಾನು ಇದನ್ನ ಶೇರ್ ಮಾಡ್ತೀನಿ. ಈಗ ಓಕೆ, ನಿಮಗೆ ನನಗೆ ಫೋನ್ ಮಾಡಿ ನಮಗೆ ಟ್ರಾನ್ಸಾಕ್ಷನ್ಸ್ ಕೊಡ್ತೀವಿ ನಾವು. ಇನ್ನೊಬ್ರಿಗೆ ಹಣಕಾಸು ಕೊಟ್ಟರು ಟ್ರಾನ್ಸಾಕ್ಷನ್ಸ್ ಇದೆ, ಅವ್ರು ನಮಗೆ ಹಾಕಿರೋ ಹಣಕಾಸಿನ ಟ್ರಾನ್ಸಾಕ್ಷನ್ ಇದೆ. ಇದ್ರ ಮಧ್ಯೆ ಮುರಳಿ ಮೋಹನ್ ಏನು ಅವ್ನು ಯಾರೋ ಮುರಳಿ ಮೋಹನ್ಗೆ 2 ಕೋಟಿ ಕೊಡ್ತೀವಿ, ಮುರಳಿ ಮೋಹನ್ಗೆ 2 ಕೋಟಿ ಕೇಳಿದ್ರಂತೆ ಯಾರೊಬ್ರು ಕೇಳ, ನಾನು ಪಾಪರಾಗಿ 2 ಕೋಟಿ ಕೊಡಂತೆ ಅಂದ್ರಂತೆ. ಅವರೆಲ್ಲ ಬಂದಿದ್ರು ಅವತ್ತು. ಮುರಳಿ ಮೋಹನ್ ಹೇಳ್ತಾರೆ, ನೋಡಿ ಪ್ರೀತಮರ ಇವ್ರೇನೋ 2 ಕೋಟಿ ರೂಪಾಯಿ ಏನೋ ಏನೋ ಮಾತಾಡ್ತಿರೋ ನನಗೆ. ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ನನಗೆ ಇವ್ರೆ ಗನ್ ಥ್ರೆಟ್ ಯಾಕೆ ಮಾಡಿದ್ರು ನನಗೆ? ಈಗ ಸಕಲೇಶ್ವರ ಏನಾಗ್ತಾ ಇದೆ? ಸಕಲೇಶ್ವರ ಪಾಕಿಸ್ತಾನ ಇದು, ಈಗ ಇದು ಅಲ್ಲ, ನಿಮ್ಮ ಮನೆಯವರು ಕೂಡ ಅಲ್ಲಿ ಪೊಲಿಟಿಕಲ್ ಆಗಿ ಗುರುತಿಸ್ಕೊಂಡಿರೋರು, ಬೇರೆ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋರು. ಸೊ ಹಂಗಾಗಿ ಈ ತರ ಪೊಲಿಟಿಕಲ್ ಆಗಿ ಏನಾದ್ರು ನಡೀತಾ ಇದೆಯಾ? ಏನ್ ಯಾಕೆ ಸರ್? ಏನಾಗ್ತದೆ ಅರ್ಥ ಆಗ್ತಿಲ್ಲ ಸರ್ ನಮಗೆ ಸರ್. ಈಗ ಒಬ್ಬ ಮನುಷ್ಯ ಇನ್ನೊಬ್ರಿಗೆ ಹೆಂಗ್ ಗನ್ ಪಾಯಿಂಟ್ ಹೆಂಗಿರ್ತಾರೆ ಸರ್? ಗನ್ನಲ್ಲಿ ಸರ್ ಹೆಂಗೆ ಮುರಳಿ ಮೋಹನ್ ಮನೆ ಒಳಗೆ ಗನ್ ಹೆಂಗ್ ಬಂತು? ನನಗೆ ಶಾಕ್ ಆದ ನಾನು. ಇವತ್ತು ಮುರಳಿ ಮೋಹನ್ ಮನೆ ಒಳಗೆ ಬಂದಿದ್ದ ಎಲ್ಲರ ಮನೆಗೆ ತರ್ತಾರೆ ಇವರು. ಸರ್ ಏನಾಗ್ತಿದೆ ಇಲ್ಲಿ? ವಾಟ್ ಇಸ್ ಹ್ಯಾಪನಿಂಗ್? ನಾನು ಶಾಕ್ ಆಗ್ಬಿಟ್ಟಿದೆ. ನಾನು ಎಲ್ಲ ಕೈ ಗನ್ಸ್ ಹೆಂಗ್ ಬರುತ್ತೆ? ಒಂದ್ ವೇಳೆ ಇಂತರ ಗೆದ್ದು ಬಿಟ್ಟಿದ್ರೆ ಏನಾಗ್ಬಿಡ್ಬೋದಾಗಿತ್ತು ಸಕಲೇಶ್ಪುರ ಅಂತ. ಸಕಲೇಶ್ಪುರಕ್ಕೆ ಬೋಫರ್ಸ್ ತರ್ಸೋರು, ಬೋಫರ್ಸ್ ಪರಂಗಿಗಳು ತರಿಸಿ ಎಲ್ಲ ಮನೆ ತೆಗೆದಾಕರು. ಎಲ್ಲ ನಮ್ಮ ಎಲ್ಲ ಹಿಂದೂಗಳಿರಲ್ಲ, ಲಿಂಗಾಯತರು, ಗೌಡ್ರು ಇವತ್ತು ಬೀದಿ ತರ್ತಾರ ಅವರು ಲಿಂಗಾಯತರು ಗೌಡ್ರುಗಳನ್ನ. ಬರ್ಕಲ್ಲಿ ಹೇಳ್ತೀನಿ ಸರ್, ಲಿಂಗಾಯತರು ಗೌಡ್ರು ಎಲ್ಲಿ ತನಕ ಇಂಥ ಅಯೋಗ್ಯರಿಗೆ ವೋಟ್ ಹಾಕಲ್ಲ. ನಾನು ಇವತ್ತು ನಾನು ಇವತ್ತು ಹೇಳ್ತೀನಿ ಕೇಳಿ, ನಾನು ಎದೆ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ವೋಟ್ ಹಾಕಿದ್ದು ಮುರಳಿ ಮೋಹನ್ಗೆ. ನನ್ನ ಜೀವನದಲ್ಲಿ ನನ್ನ ಕೊನೆ ಉಸಿರಿದಂಗ ನಾನು ವೋಟ್ ಹಾಕಲ್ಲ ಅವನಿಗೆ. ನಾನೇ ಕೈಯಿಂದ ಪ್ರಚಾರ ಮಾಡ್ತೀನಿ, ನಾನೇ ಎದ್ದು ಹೋಗಿ ಎಲ್ಲಾದ್ರೂ ಪ್ರಚಾರ ಮಾಡ್ತೀನಿ. ಇಂಥ ಅಯೋಗ್ಯ ನನ್ನ ಮಕ್ಕಳ ಹೊಡೆದೋಡ್ಸ ಸಕಲೇಶ್ಪುರದಿಂದ ಅಂತ, ಹೊಡೆದೋಡ್ಸ ಸಕಲೇಶ್ಪುರದಿಂದ ಆಯ್ತು ಅಯೋಗ್ಯನ. ಯಾವ ಯಾವ್ದವ್ರಿಂದ ಬಂದು ನಮಗೆ ಗನ್ ತೋರಿಸ್ತಾನೆ ಅಂದ್ರೆ ಇವ್ನ ಮೇಲೆ ಎಫ್ಐಆರ್ ಮಾಡ್ಸಕ್ಕಾಗಲ್ವಂತೆ. ಇವ್ನು ಯಾರು ಇವನು? ತೋರ್ಸ್ ಎಫ್ಐಆರ್ ಮಾಡಿ ತೋರ್ಸ ನಾನು ಇವಾಗ ತೋರಿಸ್ಬೇಕಾ? ಏನ್ ಇವ್ನು ಕಾನೂನು ಇವಂದ? ಏನ್ ಇದು ಇವನು ಏನು ಈ ಕಾನೂನು ಬದುಕಲ್ಲ ಇವನು ಇವನ್ ಜೋಬಲ್ಲಿ. ಆಮೇಲೆ ಅಲ್ಲೇನೋ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಪಾಪರಾಗಿದ್ದಾರೆ, ಅದಕ್ಕೆ 2 ಕೋಟಿನ ಯಾರನ್ನೋ ಕೇಳಿದ್ರು ಅಂತ. ಸೊ ಚುನಾವಣೆಯಲ್ಲಿ ದುಡ್ಡು ಕಳ್ಕೊಂಡ್ರನ್ನ ರಿಕವರ್ ಮಾಡ್ಕೊಳಕ್ ಈ ತರ ಸೆಟಲ್ಮೆಂಟ್ ವ್ಯವಹಾರ ಕೇಳಿದಾರ? ಹೌದು ಸರ್. ನೋಡಿ ಸರ್, ನಾವು ಸುಮ್ಮನೆ ನಾನು ಯಾರನ್ನೂ ಬ್ಲೇಮ್ ಮಾಡೋದ ಸರ್. ನೋಡಿ ನನ್ನ ಮುಂದೆ ಗನ್ ಇಟ್ಟಿದ್ದು ತಪ್ಪು, ಮೊದಲನೇ ತಪ್ಪು. ಸೆಕೆಂಡ್ ಫಾಲ್ಟ್ ಏನು, ಇವರು ಪಾಪರಾಗಿರೋ ವಿಚಾರ ಸರ್. ಅದು ನನಗೂ ಹೇಳಿದ್ರು ಪಿತಾಂಬರ, ನೋಡಿ ನನ್ನ ಬಗ್ಗೆ ಪ್ರಚಾರ ಇದೆ, ಏನೋ 2 ಕೋಟಿ ಮುರಳಿ ಮೋಹನ್ ಅವರು ಕೇಳಿದ್ರು, ಪಾಪರ ಏನೋ ಅವ್ರಿಗೆ ಸೆಟಲ್ಮೆಂಟ್ ಸರ್. ಆ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಏನಾಗ್ತಿದ್ದಾರೆ, ಬಟ್ ಸೆಟಲ್ಮೆಂಟ್ಸ್ ಅಂತ ಮಾಡ್ತಿದ್ದಾರೆ ಇವರು. ಅವ್ರನ್ನ ಕರ್ಸೋದು, ಇವ್ರನ್ನ ಕರ್ಸೋದು, ಗನ್ ತೋರ್ಸೋದು, ಸೆಟಲ್ಮೆಂಟ್ ಮಾಡ್ಸೋದು ತುಂಬಾ ನಡೀತಿದೆ ಸರ್.
ಅದು ನಮ್ಮ ಹತ್ರ ನಡೆಯಲ್ಲ ಸರ್. ನಾನು ಯಾಕಂದ್ರೆ ಸರ್ ನೀವು ನಂಬಲ್ಲ ಸರ್, ಫ್ರಮ್ ನಂಗೆ ನನಗೆ ಹೇಗೆ ಒಂದು ಜೀವ ಹೋಗಿ ಬಂದಂಗ ಆಗ್ಬಿಡು ಸರ್. ಇವ್ರು ಗನ್ಸ್ ನೋಡಿ, ರೌಡಿಗಳು ನೋಡಿ, ರೌಡಿ ಶೀಟ್ಸ್ಗಳು. ನಾನು ಮೊನ್ನೆ ಎನ್ಕ್ವೈರಿ ಮಾಡಿದವ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೆ, ನಿಮ್ಮೆಲ್ಲ ಕೇಸ್ ತಗ್ಸಿ ಅಂತ ಹೇಳಿದ್ದೆ ಸರ್. ಯಾರು ರೌಡಿ ಶೀಟರ್ಗಳು ಯಾರು ಸರ್? ನೋಡಿ, ಹಾನ್ಬಳದ ಒಬ್ಬ ಮುದ್ದ ಅಂತಿದೆ, ಮುದ್ದ ಅಲಿಯಾಸ್ ಸರ್ ನಾಗೇಂದ್ರ ಅಲಿಯಾಸ್ ಮುದ್ದ ಅಂತ ಹೇಳಿ. ಅವನು ನಮ್ದು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಇದೆ ಸರ್. ಇದೆ 100. ನಮ್ಮ ಮದರ್ ಅಕೌಂಟ್ 4 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದೀನಿ, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದೀನಿ. ನನಗೆ ತೋರಿಸ್ತೀನಿ ಬೇಕಾದ್ರೆ, ಡಾಕ್ಯುಮೆಂಟ್ ತೋರಿಸ್ತೀನಿ ನನಗೆ, ಅದು ಶೇರ್. ಅವ್ರೆಲ್ಲ ಹೆಂಗ್ ಬರ್ತಾರೆ ಇಲ್ಲಿ ಎಂಟ್ರಿ? ಏನಾಗ್ತಿದೆ ಇಲ್ಲಿ? ಸೊ ನಿಮ್ಮ ಹಾಗೂ ನಾಗೇಂದ್ರ ಅವರ ನಡುವಿನ ಹಣಕಾಸಿನ ವ್ಯವಹಾರಕ್ಕೆ ಇವರು ಮಧ್ಯವರ್ತಿಯಾಗಿ ಬಂದಿದ್ದಾರೆ ಮುರಳಿ ಮೋಹನ್ ಅನ್ನೋದು ಆರೋಪ. ಸರ್ ನನಗೆ ಏನು ಗೊತ್ತಿಲ್ಲ ಸರ್. ಮುರಳಿ ಮೋಹನ್ ಏನು ಮಾತಾಡ್ತಿಲ್ಲ, ಕರ್ಸಿ ಅವ್ರು ಕೂತ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ಅಟ್ಯಾಕ್ ಮಾಡಕ್ ಬರ್ತಾರೆ ಸೀದಾ. ಎಲ್ಲರ ಕಡೆ ಗನ್ಸ್ ಇದೆ. ಏನಿದು? ನನಗೆ ಫಾರ್ ಮೂಮೆಂಟ್ ಇಂತ ಅಯೋಗ್ಯ ನಾನು ಓಟ್ ಹಾಕಿದ್ನ ಅನ್ಸ್ಕೊಡ್ತು ನನಗೆ. ಇಂತ ಅಯೋಗ್ಯ ಬೇಕು ನಾನು ಓಟ್ ಹಾಕಿದ್ನ ಸರ್. ಇದು ಲಿಂಗಾಯತರುಗಳು ಇಂತ ಇವತ್ತು ಬಸವಣ್ಣ ಪುತ್ಥಳಿ ಆಗ್ತಾ ಇದೆ. ಇವತ್ತು ನಮ್ಮ ಬೆಂಗಳೂರು ಕೆಂಪೇಗೌಡ ಪುತ್ಥಳಿ ಆಗ್ತಿದೆ. ಇಂತ ಅಯೋಗ್ಯ ಓಟ್ ಹಾಕ್ತಾರೆ ಇನ್ನು ಮುಂದೆ ಜನಗಳು. ಸರ್ ನಾನು ಇವತ್ತು ಇವ್ರ ಮನೇಲಿ ಗನ್ಸ್ ಬಂದಿದೆ, ನಾಳೆ ಬಾಂಬ್ಸ್ ಬರುತ್ತೆ ಸರ್ ಸಕಲೇಶ್ಪುರಕ್ಕೆ. ಅನ್ಕೊಳ್ಳಿ 100% ಬರುತ್ತೆ ನಾಳೆ. ನೆಕ್ಸ್ಟ್ ಟೈಮ್ ಬಾಂಬ್ಸ್ ಗಿಮ್ಸ್ ಬಂದ್ರೆ ಮುರಳಿ ಮೋಹನ್ ಕಾರಣ ಸರ್, 100%. ಏನಿದು? ವಾಟ್ ಇಸ್ ಹ್ಯಾಪನಿಂಗ್? ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಬ್ ಇದಾರಂತೆ, ಅಯೋಗ್ಯ ಜಾಬ್ ಅಲ್ಲಿ. ಹೆಂಗ್ ಬಂದ್ರಿ ಅವ್ರ ಮನೆಯಿಂದ ಹೊರಗೆ? ನಾನು ಇಮಿಡಿಯೇಟ್ ಆಗಿ ಹೇಳಿದೆ, ಐಜಿಗೆ ಫೋನ್ ಬರ್ತೀನಿ ಅಂತ ನಾನು ಕೂತ್ಕೊಂಡು. ಅಷ್ಟೊತ್ತಿಗೆ ಬೇಕಾದ್ರೆ ನನ್ನ ಫೋನ್ ನಮ್ಮ ಮದುವೆ ವಿಷಯ ಗೊತ್ತಾಯ್ತು, ನನ್ನ ವೈಫ್ ವಿಷಯ ಗೊತ್ತಾಯ್ತು. ನಾನು ಮೋಸ್ಟ್ಲಿ ಇವರು ಗನ್ ಪಾಯಿಂಟ್ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನಮ್ಮ ವೈಫ್ ಫೋನ್ ಮಾಡಿದ್ರು. ಏನ್ ತಮಾಷೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಅವಾಗ ಯಾವ ನಮ್ಮ ವೈಫ್ ಎಲ್ಲ ಎಂಟ್ರಿ ಆದ್ರೂ ಅವ್ರಿಗೆ ಗೊತ್ತಾಗ್ಬಿಡ್ತು, ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಕಾಂಪ್ಲಿಕೇಟೆಡ್ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಕ್ ಆಫ್ ಆಗ್ಬಿಟ್ಟು ಸರ್. ಎಲ್ಲ ಒಂದು ಮಾತಾಡ್ಲಿಲ್ಲ. ಆಮೇಲೆ ಮತ್ತೆ ನನ್ನನ್ನ ರೂಮ್ ಕೂಡ ಹಾಕಿದ್ರು ಸರ್. ನಾನು ಆಚೆ ಫಸ್ಟ್ ಇವರು ಯಾವಾಗ ಎಲ್ಲ ಇದ್ರು ನನಗೆ ಗೊತ್ತಾಗ್ಬಿಡ್ತು ಸದ್ಯ ಸಮಥಿಂಗ್ ಫಿಶಿ ಅಂತ. ನಾನು ಏನ್ ಮಾಡ್ಬಿಟ್ಟು ಸೀದಾ ಡೋರ್ ಓಪನ್ ಆಗಿ ಅವ್ರಿಗೆ ಡೋರ್ ಅವರು ಬಾವು ಒಬ್ಬರಿದ್ದಾರೆ ಅಂತ ಪ್ರದೀಪ್ ಅಂತ ಅವ್ರ ಹೆಸರು. ಅವ್ರು ನನ್ನ ಡೋರ್ ನ ಲಾಕ್ ಮಾಡಿ ಆಚೆ ಕಡೆ ಹೋಗಿ ಬಿಡ್ಲಿಲ್ಲ. ನನಗೆ ಅವಾಗ ಮತ್ತೆ ಕೊನೆಗೆ ಯಾವಾಗ ಅಷ್ಟೊತ್ತಿಗೆ ನಾನು ಫೋನ್ ಅನ್ಕೊಂಡಿತ್ತು. ಯಾವಾಗ ನನ್ನ ವೈಫಿಗೆಲ್ಲ ಫೋನ್ ಮಾಡಿದೆ, ದೆನ್ ಅವರೆಲ್ಲ ಕಾಲ್ ಮಾಡಿದ್ರು. ಅವರು ಇಮೇಟ್ ಕೇಳಿದ್ರು, ಸಮಥಿಂಗ್ ಗೋಸ್ ರಾಂಗ್ ಮುಳಿಮೋನ್ ನಾವು ಯಾವ್ದೇ ಕಣಕ್ ಬಿಡದಂತ ಅಂದ್ರ ಅಂತವ್ರು. ದೆನ್ ಅವಾಗ ಮುಳಿಮೋನ್ಗೆ ಅವಾಗ ಅಲ್ಲಿ ಚಟ್ ಶುರು ಆಯ್ತು, ಅವ್ರಿಗೆ ಅಲ್ಲಿಗೆ ಹೆರಿಗೆ ಶುರು ಆಯ್ತು ಅಲ್ಲಿಗೆ. ಇಂದ ನಾವೇನ ಮಾಡಿ 100% ಅವ್ರಿಗೆ ಮತ್ತೆ ಹೇಳಿದೆ ನಾನು ಬಿಡೋದು ಯಾವ್ದೇ ಕಾರಣಕ್ಕೂ ಮುಳಿಮೋನ್ರೆ. ನಾವು ಕಾನೂನು ತಿಳಿದಿರೋರು, ನಾವು ಓದಿರೋರು. ನೀವು ರೌಡಿಗಳನ್ನ ಇಟ್ಕೊಂಡ್ರೆ ನಾವು ಕಾನೂನು ಸರ್. ಕಾನೂನಲ್ಲಿ ಕಾನೂನು ಮುಂದೆ ಯಾವ್ದಿದೆ ಸರ್? ಒಬ್ಬ ರಾಜಕೀಯ ವ್ಯಕ್ತಿ ಇದಾನ, ಯಾರಿದ್ದಾರೆ? ಇವನ್ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ ಹ್ಯಾಸ್ ಟು ಗೋ ಇನ್ ಫ್ರಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಸುಪ್ರೀಂ. ಈಗೇನು ಪ್ರೀತಮ್ ಅವರ ನಿಮ್ಮ ಹಿನ್ನೆಲೆ ಏನು? ನೀವೇನ್ ಮಾಡ್ಕೊಂಡಿದ್ರಿ ಸಕಲೇಶ್ಪುರದಲ್ಲಿ? ನಾವು ಈಗ ನೋಡಿ ಸರ್, ನಾವು ಒಂದು ಐಟಿ ಬಿಡಿ ಕಂಪನಿ ಕೆಲಸ ಮಾಡ್ತಾ ಇದ್ವಿ ಹಿಂದೆ. ಇವಾಗ ನಾವು ಸಕಲೇಶ್ಪುರಕ್ಕೆ ಬಂದು ನಮ್ದೊಂದು ಕ್ಲಬ್ ಅಂಡ್ ರೆಸಾರ್ಟ್ಸ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಸೊಸೈಟಿ. ಇವಾಗ ನಾವು 24 ಗಂಟೆ ಅಲ್ಲೇ ಇರ್ತೀವಿ ನಾವು ಇವಾಗ. ಸೊ ನಾವು ಆ ತರ ಸಿಚುವೇಶನ್ ಇದ್ದು ಈ ತರದೆಲ್ಲ ವ್ಯವಸ್ಥೆ ಆಗಿ ನೆನ್ನೆ ನನಗೆ ಇನ್ನೊಂದು ಪುನರ್ಜನ್ಮ ಸಿಕ್ತಂತ ಆಗಿದೆ ಸರ್. ಎಸ್, ಥ್ಯಾಂಕ್ ಯು ಪ್ರೀತಮ್ ಅವರೇ, ಥ್ಯಾಂಕ್ ಯು ಇಷ್ಟೊಂದು ಮಾಹಿತಿ ಹಂಚಿಕೊಂಡು. ಎಸ್, ಪ್ರೀತಮ್ ಅವ್ರು ಹೇಳ್ತಾ ಇದ್ರು ಸಕಲೇಶ್ಪುರನ ಪಾಕಿಸ್ತಾನ ಮಾಡಕ್ ಹೊರಟ್ಬಿಟ್ಟಿದ್ದಾರ, ಹಾಗಿದ್ರೆ ಮುರಳಿ ಮೋಹನ್ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನಾನು ಚುನಾವಣೆಯಲ್ಲಿ ಮುರಳಿ ಮೋಹನ್ಗೆ ಮತ ಹಾಕಿದ್ದೆ, ನಾನು ಇವ್ರಿಗೆ ಮತ ಹಾಕಿದ್ದೆ ಚುನಾವಣೆಯಲ್ಲಿ, ಆದ್ರೆ ಮುರಳಿ ಮೋಹನ್ ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಫೇರ್. ಸಕಲೇಶ್ಪುರದಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ? ಗನ್ಗಳು ಚುನಾವಣಾ ನೀತಿ ಸಂಹಿತೆ ಸಂದರ್ಭದಲ್ಲಿ ಗನ್ ಪಾಯಿಂಟ್ ನಲ್ಲಿ ಇಡ್ತಾರೆ, ಬೆದರಿಸ್ತಾರೆ, ಮನೆಯಲ್ಲಿ ಕೂಡಾಕ್ತಾರೆ ಅನ್ನೋದಾದ್ರೆ ಮುರಳಿ ಮೋಹನ್ ಯಾವ ಕೆಲಸ ಕೈ ಹಾಕಿದ್ದಾರೆ, ಏನ್ ನಡೀತಾ ಇದೆ ಇಲ್ಲಿ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪ್ರೀತಮ್. ಇದಕ್ಕೆ ಮುರಳಿ ಮೋಹನ್ ಅವರೇ ಉತ್ತರ ಕೊಡ್ಬೇಕಾಗುತ್ತೆ. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಅನ್ನೋದಕ್ಕೆ. ಎಸ್, ಇನ್ನು ಪ್ರೀತಮ್ ಅವರ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಸ್ಪಷ್ಟನೆ ಕೊಡ್ಲಿಕ್ಕೆ ಸ್ವತಃ ಮುರಳಿ ಮೋಹನ್ ಅವರ ಲೈನ್ ಅಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಚುನಾವಣಾ ಸಂದರ್ಭದಲ್ಲಿ ಗನ್ ಪಾಯಿಂಟ್ ಅನ್ನ ಇಟ್ಕೊಂಡು ನನಗೆ ಬೆದರಿಸಿದ್ರು, ಮನೆಯಲ್ಲಿ ಕೂಡ ಹಾಕಿದ್ರು ಅಂತ ಒಂದಿಷ್ಟು ಆರೋಪಗಳನ್ನ ಪ್ರೀತಮ್ ಅಂತಕ್ಕಂಥವ್ರು ನಿಮ್ಮ ಕ್ಷೇತ್ರದವರೇ ನಿಮ್ಮ ಮೇಲೆ ಮಾಡ್ತಾರೆ ಸರ್. ಗಂಭೀರವಾದ ಆರೋಪ, ಏನ್ ಹೇಳ್ತೀರಿ ಸರ್? ಈತ ಬಂದು ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ. ಈತ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತಾಗೂ ಕೂಡ ನಮ್ ಜೊತೆಲಿದ್ದ. ಈತ ಒಳ್ಳೆ ವ್ಯಕ್ತಿ ಅಂತ ಹೇಳಿ ನಾನು ಕೂಡ ಭಾವಿಸಿದ್ದೆ. ಸೊ ಇದೇನಾಯ್ತು, ಈ ಚುನಾವಣೆ ಸಂದರ್ಭದಲ್ಲಿ ಈತ ಇರ್ಲಿಲ್ಲ. ಇವ್ರ ವೈಫ್ ನಮ್ ಪಾರ್ಟಿಗೆ ಸೇರ್ಕೊಂಡ್ರು. ನನ್ ಚುನಾವಣೆಗೆ ಇವ್ರ ವೈಫ್ ನಮ್ ಪಾರ್ಟಿಲೇ ಓಡಾಡಿದ್ರು. ಆಮೇಲೆ ಮತ್ತೆ JDS ವಾಪಸ್ ಹೋದ್ರು, ಏನು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ. ಸೊ ಈತ ಆಗಾಗ ಫೋನ್ ಮಾಡ್ತಿದ್ದ, ನನ್ ಜೊತೆ ಮಾತಾಡ್ತಿದ್ದ. ಸರ್ ಹಿಂಗ್ ಸರ್ ಅಂತಿದ್ದ. ಆಯ್ತಪ್ಪ, ಅವ್ನು ಏನ್ ಹೇಳಿದ್ರು ಕೆಲಸ ಅಟೆಂಡ್ ಮಾಡ್ತಿದ್ದೆ. ಈಗ ನಮ್ ಸರ್ಕಾರ ಇದೆ, ನಮ್ ಕೈಯಲ್ಲಿ ಏನ್ ಮ್ಯಾಕ್ಸಿಮಮ್ ಸಹಾಯ ಮಾಡ್ಬೇಕು ನಾವು ಮಾಡ್ಬೇಕಾಗ್ತದೆ. ಯಾರೇ ಫೋನ್ ಮಾಡಿದ್ರು ಕೂಡ ನಾವು ಸಾರ್ವಜನಿಕರು ಏನಾರ ಸಮಸ್ಯೆ ಇದ್ದಾಗ ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಕರೆದು ಮಾತಾಡುವಂಥದ್ದು ಸಹಜ. ಓಕೆ, ನಾವು ಯಾರೇ ಸಮಸ್ಯೆ ಹೇಳಿದ್ರು ಕೂಡ ನಾವು ಯಾರು ನಮ್ ಜೊತೆ ಚೆನ್ನಾಗಿರಲ್ಲ ಅವ್ರ ಜೊತೆ ಮಾತಾಡೋದಿಲ್ಲ. ಯಾರು ನಮ್ ಒಟ್ಟಿಗೆ ಚೆನ್ನಾಗಿರ್ತಾರೆ ಅವ್ರನ್ನ ಕರೆದು ಮಾತಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಅಲ್ಲ, ಈಗ ಪ್ರೀತಮ್ ಅನ್ನೋರು ಮಾಡ್ತಿರೋ ಆರೋಪ ಮುರಳಿ ಮೋಹನ್ ಅವ್ರನ್ನ ನನ್ನ ಮನೆ ಕರೆಸ್ಕೊಂಡು ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ರು. ಹೇಳ್ತೀನಿ ಅದನ್ನ. ಈಗ ಈತ ಕಾವೇರಿ ಓನರ್ ಅಂತ ಹೇಳಿ ವೆಂಕಟೇಶ್, ಕಾವೇರಿ ಆಂಬುಲೆನ್ಸ್ ಓನರ್ ವೆಂಕಟೇಶ್ ಅಂತ. ಈತ ಮೂಲತಃ ಬೆಂಗಳೂರು ನಿವಾಸಿ. ಓಕೆ.
ಒಂದು ಎಲ್ಲ ಹಾಸ್ಪಿಟ್ಲ್ಗೂ ಆಂಬುಲೆನ್ಸ್ ಬಿಟ್ಕೊಂಡು 100-150 ಆಂಬುಲೆನ್ಸ್ ಏನೋ ಬಿಟ್ಕೊಂಡು ಅವ್ರು ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಜನಕ್ಕೆ ಅವರು ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಮಾಡಿಸಿ ಎಲ್ಲ ಮಾಡಿಸ್ತಾ ಇದ್ದಾರೆ. ವೆಂಕಟೇಶ್ ಅವರು. ಹೌದು, ವೆಂಕಟೇಶ್ ಅವರು ಅವ್ರು ನನಗೇನು ಯಾವತ್ತೂ ಕ್ಲೋಸ್ ಇಲ್ಲ. ಸೊ ಅವ್ರು ಪರಿಚಯ ಆಗಿತ್ತು ಇದೇ ಪ್ರೀತಮ್ ಕಡೆಯಿಂದ. ಯಾವ ವಿಚಾರ ಬಗ್ಗೆ ಅಂದ್ರೆ ಯಾವ್ದೋ ಒಂದು ಜಮೀನು ವಿಚಾರ ಬಗ್ಗೆ ನೀವು ಸಹಾಯ ಮಾಡಿ ಅಂತ ಹೇಳಿ ನನ್ನ ಹತ್ರ ಕರ್ಕೊಂಡ್ ಬಂದ್ರು. ನನ್ನ ಹತ್ರ ಫೋನ್ ಅಲ್ಲಿ ಮಾತಾಡ್ಸ್ರು ಮೊದ್ಲು. ಸರ್ ಹೇಳ್ಬಿಡಿ ಸರ್, ಇವ್ರು ತುಂಬಾ ಒಳ್ಳೆ ಜನ ಇದಾರೆ, ಇವ್ರಿಗೆ ನೀವು ಸಹಾಯ ಮಾಡ್ಬೇಕು ಅಂತ ಹೇಳ್ದ. ಆಯ್ತು ಬಿಡು ಪ್ರೀತಮ್, ಮಾಡೋಣ ಬಿಡಿ ಅಂತ ಹೇಳಿ ನಾನು ಮಾತಾಡಿ ಅವ್ರಿಗೆ ಒಂದು ವಿಚಾರದಲ್ಲಿ ಲೀಗಲ್ ಆಗಿ ಏನಿದೆ ಕಾನೂನು ಚೌಕಟ್ಟಲ್ಲಿ ನಾನು ಸಹಾಯ ಮಾಡಿದೀನಿ. ಸಹಾಯ ಈತನೇ ಸಹಾಯ ಮಾಡಿಸಿದಾನೆ. ಈತನೇ ನನ್ಗೆ ಸರ್ ತಹಸೀಲ್ದಾರ್ಗೆ ಹೇಳ್ಬೇಕು ಸರ್, ಅದೊಂದು ಡಾಕ್ಯುಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ. ನಾನು ತಹಸೀಲ್ದಾರ್ಗೆ ಫೋನ್ ಮಾಡ್ತೀನಿ, ನೋಡಿ ಇದೇನಿದೆ ಕಾನೂನು ಚೌಕಟ್ಟಲ್ಲಿ ಏನಿದೆ ಲೀಗಲ್ ಆಗಿ ಅದೇನಿದೆ ಮಾಡ್ಕೊಡಿ ಮೇಡಮ್, ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೊಡಿ ಅಂತಾನು ತಹಸೀಲ್ದಾರ್ಗೂ ಹೇಳಿರ್ತೀನಿ. ಮತ್ತೆ ಅದ್ಯಾವ್ದು ನಮ್ಮ ಆಲೂರು ತಾಲೂಕಲ್ಲಿ ಅಂಚೂರು ಗ್ರಾಮ ಪಂಚಾಯತಿ ಅಲ್ಲೂ ಕೂಡ ಒಂದು ವಿಚಾರವಾಗಿ ನನ್ನ ಕೈಲಿ ಫೋನ್ ಮಾಡಿಸ್ತಾನೆ. ಅದೇನೋ ಖಾತೆ ಮಾಡ್ಬೇಕು ಸರ್, PDO ಒಂದ್ ಮಾತು ಹೇಳಿ ಸರ್, ಏನ್ ಮಾಡಿದ್ರು ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಸೊ ನಮ್ ಜೊತೆಲಿದ್ದಾಗ ನಮ್ಮ ಹತ್ರ ಬಂದು ಸಮಸ್ಯೆ ಹೇಳ್ಕೊಂಡಾಗ ನಾವು ಸಹಾಯ ಮಾಡೋದು ಸಹಜ. ಸೊ ನಾನೇನ್ ಮಾಡ್ತೀನಿ, ಅವ್ನು ಏನ್ ಹೇಳಿದ್ರು ಕೂಡ ನಮ್ಮ ಪಾರ್ಟಿ ವರ್ಕರ್ ಪಾಪ ಒಳ್ಳೆಯವನು, ಎಜುಕೇಟೆಡ್ ಅಂತ ನಾನು ಭಾವಿಸಿದ್ದೆ. ಆದ್ರೆ ಅನ್ಎಜುಕೇಟೆಡ್ ತರ ವರ್ತನೆ ಮಾಡ್ತಾನೆ ಅಂತ ನಾನು ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಇದು ನಡೆದಿದ್ದು ನಿಜನಾ ಸರ್? 26th ಸಂಡೇ 7:46. ಒಂದ್ ನಿಮಿಷ ವೆಂಕಟೇಶ್ ಅವ್ರು ಬಂದು ನನ್ನ ಹತ್ರ ಹೇಳ್ತಾರೆ, ಸರ್ ಪ್ರೀತಮ್ ಇಂದ ನನ್ಗೆ ಈ ತರ ತೊಂದರೆ ಆಗ್ತಿದೆ ಸರ್ ಅಂತ ಹೇಳ್ತಾನೆ. ನಾನ್ ಕೇಳ್ತೀನಿ ಅವ್ನು ಪ್ರೀತಮ್ ಏನು ಈ ವೆಂಕಟೇಶ್ ಅವ್ರಿಗೆ ಕೇಳ್ತೀನಿ ನಾನು, ವೆಂಕಟೇಶ್ ಅವ್ರ ಯಾಕೆ ವೆಂಕಟೇಶ್ ಅಣ್ಣ ನೀವು ಅವರೆಲ್ಲ ಚೆನ್ನಾಗಿದ್ರಲ್ಲ, ಯಾಕೆ ಈ ತರ ವ್ಯತ್ಯಾಸ ಆಯ್ತು ಅಂತ ಹೇಳಿದಾಗ, ಇಲ್ಲ ಸರ್ ನನ್ಗೆ ಈ ತರ ಬಹಳ ತೊಂದರೆ ಕೊಡ್ತಾರೆ ಸರ್, ನಾನು 112 ಫೋನ್ ಮಾಡ್ತಾರೆ, ಇಲಿಗಲ್ ಆಕ್ಟಿವಿಟೀಸ್ ನಡೀತದೆ ಅಂತ ನಾನು ಹೋಮ್ ಸ್ಟೇ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ತಹಸೀಲ್ದಾರ್ಗೆ ಫೋನ್ ಮಾಡ್ತಾರೆ, ಅದು ರೆಕಾರ್ಡ್ ಸರಿ ಇಲ್ಲ ಅಂತ ಹೇಳಿ ತಹಸೀಲ್ದಾರ್ಗೆ ಫೋನ್ ಮಾಡಿ ನನ್ ಜೊತೆ ಚೆನ್ನಾಗೆ ಮಾತಾಡ್ತಾರೆ, ಹಿಂದೆಯಿಂದ ನನಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಾರೆ. ಮತ್ತೆ ಇವರೇ ಕರ್ಕೊಂಡೋಗಿ ನಮ್ ಜಮೀನಲ್ಲಿ ನೀವೆಲ್ಲ ಶುಂಠಿ ಬೆಳೀರಿ ಅಂತ ಹೇಳಿ ನಾನು ಇವತ್ತವರೆಗೂ ಕೂಡ ಒಂದು 60 ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ, ಶುಂಠಿ ಹಾಕಿದೀನಿ ಅವ್ರ ತೋಟದಲ್ಲಿ. ಈ ತರ ಎಲ್ಲ ನನ್ ಫ್ರಾಡ್ ಮಾಡ್ತಾರೆ ಅಂತ ಹೇಳಿದಾಗ ನಾನು ಆಯ್ತು ಬಿಡಿ ನಾನು ಕರೆಸ್ತೀನಿ ಅಂತ ಇದೇ ಪ್ರೀತಮ್ಗೆ ಫೋನ್ ಮಾಡ್ತೀನಿ ನಾನೇ. ನಮ್ PA ಕೈಲಿ ಮಾಡಿಸ್ತೀನಿ, ಪ್ರೀತಮ್ ಒಂಚೂರು ಬರಕ್ ಹೇಳಪ್ಪ ಅಂತ ಹೇಳಿ ನಮ್ PA ಕೈಲಿ ನಾನೇ ಮಾಡಿಸ್ತೀನಿ. ಯಾಕಂದ್ರೆ ಇವನೊಂದ್ 4-5 ದಿವಸದಿಂದ ನಾನು ಬೇಕಾದ್ರೆ CDR ರಿಪೋರ್ಟ್ ತರಿಸಿ. ಸೊ ನಾವ್ ಹೇಳೋದೇನಂತ ತಪ್ಪಾದ್ರೆ ಕಾನೂನಲ್ಲಿ ಯಾರು ಉಪ್ಪು ತಿಂತಾರೆ ಅವ್ರು ನೀರ್ ಕುಡಿಲೇಬೇಕು, ನಾನಾದ್ರೂ ಸರಿ ಯಾರಾದ್ರೂ ಸರಿ. ಅವ್ನು ಏನ್ ಮಾಡ್ಬೇಕಾಗ್ತದೆ, ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ ಕೊಟ್ಟು ನಮ್ CDR ರಿಪೋರ್ಟ್ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ಈತನಿಗೆ ನಾನೇ ಫೋನ್ ಮಾಡಿಸಿ ಬನ್ನಿ ಪ್ರೀತಮ್ ಅಂತ ಹೇಳಿದಾಗ ನಮ್ ಮನೆಗ್ ಬರ್ತಾರೆ, ಬನ್ನಿ ಮೇಲೆ ಇದ್ದೀನಿ ಅಂತ ಹೇಳ್ತೀನಿ. ಅವಾಗ ಏನ್ ಮಾಡ್ತಾರೆ, ಇವನು ನಾನ್ ಬರೋದಿಲ್ಲ ಸಂಜೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಮತ್ತೆ ಅಚಾನಕ್ ಸಂಜೆ ಬಂದ್ಬಿಡ್ತಾನೆ ಈ ವ್ಯಕ್ತಿ, ಯಾರು ಪ್ರೀತಮ್. ಸೊ ಇವ್ರು ಅಷ್ಟೊತ್ತು ಕಾದಿದ್ವಿ, ಇವ್ರು ಬರಲ್ಲ, ಅವ್ರು ಬೆಳಗ್ಗೆ ಬರ್ತಾರಂತೆ, ನೀವು ಹೋಗಿ ಬೆಳಗ್ಗೆ ಬನ್ನಿ ಅಂತ ಅವ್ರನ್ನ ಕಳಿಸ್ತೀನಿ. ಅವ್ರ ಮನೆ ಬಿಟ್ಟು ಹೋದ್ಮೇಲೆ ಈತ ಬರ್ತಾನೆ. ಮತ್ತೆ ನಾನೇನ್ ಮಾಡ್ತೀನಿ, ಮನೇಲಿ ಕಾಫಿ ಕುಡಿಸಿ ಕುತ್ಕೊಳ್ಳಿ ಪ್ರೀತಮ್ ಮಾತಾಡೋಣ ಅಂತ ಹೇಳಿ ಈ ವಿಚಾರ ಏನೋ ನಾನು ಪ್ರಸ್ತಾಪ ಮಾಡಕ್ ಹೋಗಿರಲ್ಲ. ಆಮೇಲೆ ಅವ್ರು ವೆಂಕಟೇಶ್ ಅವ್ರಿಗೆ ಫೋನ್ ಮಾಡಿ ಬನ್ನಿ ಬಂದಿದ್ದಾರೆ ಪ್ರೀತಮ್ ಬಂದಿದ್ದಾರೆ ಬನ್ನಿ ಅಂತ ಕರ್ಕೊಂಡ್ ಬರ್ತೀನಿ. ಅವರು ಕೂಡ ಹ್ಯಾಂಡಿಕ್ಯಾಪ್ಟ್, ಯಾರೋ ವೆಂಕಟೇಶ್. ಸೊ ಅವ್ರ ಪಾಪ ಮೇಲೆ ಬರ್ತಾರೆ, ನೀವ್ಯಾಕೆ ಮೇಲೆ ಬರಕ್ ಹೋದ್ರಿ ಅಂತ ನಾನ್ ಕೆಳಗಡೆ ನಮ್ಮ ಆಫೀಸಿಗೆ ಕರ್ಕೊಂಡೋಗಿ ಮಾತಾಡಿ, ಆಯ್ತಪ್ಪ ನೀವ್ ವ್ಯವಹಾರ ಏನಾದ್ರು ಅಲ್ಲಿ ಮಾಡ್ಕೊಡಿ, ಪ್ರೀತಮ್ ನೀವೇ ಇವ್ರನ್ನ ನಮಗ್ ಪರಿಚಯ ಮಾಡ್ಬಿಟ್ಟು ಅವ್ರಿಗೆಲ್ಲ ಯಾಕೆ ಈ ತರ ತೊಂದರೆ ಕೊಡ್ತೀರಾ, ನೀವು ಏನನ್ನ ವ್ಯವಹಾರ ಇದ್ರೆ ನೀವು ಔಟ್ ಆಫ್ ದ ವೇ, ಅದೇನ್ ನಾವು ನಿಮ್ಮ ಹತ್ರನೂ ಒಂದ್ ಕಾಫಿ ಕುಡಿಯಲ್ಲ, ಅವ್ರ ಹತ್ರನೂ ಒಂದ್ ಕಾಫಿ ಕುಡಿಯಲ್ಲ, ನೀವು ವ್ಯವಹಾರ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಹೇಳ್ತೀನಿ. ಇಲ್ಲ ಸರ್ ಹಿಂಗ್ ಸರ್ ಅಂತ ಹೇಳ್ತಾರೆ. ಅದರಲ್ಲಿ ಮುದ್ದ ಅಂತ ಹೇಳಿ ನಮ್ಮ ಆನ್ಬಾರ್ಡು ನಮ್ ಪಾರ್ಟಿ ವರ್ಕರ್ ರೌಡಿ ಶೀಟರ್ ಅವರು ಅಂತಾರೆ ಇವರು. ಸೊ ಹಿಂದೆ ಏನೋ ಗಲಾಟೆ ಆಗಿರುತ್ತೆ ಸರ್, ಅದ್ರ ಬಗ್ಗೆ ನನಗ್ ಮಾಹಿತಿ ಇಲ್ಲ. ಈಗ ರೌಡಿ ಶೀಟರ್ಗಳು ಸಾಕಷ್ಟು ಜನ ಇರ್ತಾರೆ. ನಾನೊಬ್ಬ ರಾಜಕಾರಣಿ ಅಂದ್ಮೇಲೆ ಎಲ್ಲ ನಮ್ ಮನೆಗ್ ಬರ್ತಾರೆ, ನಾನಾಗಿ ಯಾರನ್ನೂ ಹುಡ್ಕೊಂಡು ಹೋಗೋದಿಲ್ಲ. ಬಟ್ ಇವ್ರು ಹೇಳೋ ರೌಡಿ ಶೀಟರ್ನ ಮನೆ ಕರ್ಸ್ಕೊಂಡು ಗನ್ ಪಾಯಿಂಟ್ ಇಟ್ಟು ನನ್ನ ಹೆದರ್ಸಿದ್ರು ಅನ್ನೋದು, ಆ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದ. ಈಗ ಅದು ಸತ್ಯಕ್ಕೆ ದೂರವಾಗಂತದ್ದು. ಅದೇನಾದ್ ನಮ್ ಕಡೆ ಬಹಳ ದೇವ್ರುಗಳನ್ನ ನಂಬ್ತೀವಿ ನಾವು. ಸೊ ನಮ್ಮಲ್ಲಿ ಅವತ್ತು ಯಾರ್ಯಾರಿದ್ರು ಅಂದ್ರೆ ಒಂದ್ 4-5 ಜನ ಇದ್ರು ಈತ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ. ಇದೇ ವೆಂಕಟೇಶ್ ಅವ್ರು ಇದ್ರು, ಮುದ್ದ ಇದ್ರು, ನಮ್ಮ ಪ್ರದೀಪ್ ನಾಯ್ಡು ಅಂತ ಪ್ರದೀಪ್ ಇದ್ದ, ನವಾಜ್ ಅಂತ ಹೇಳಿ ಇದೇ ಆನ್ಬಾಳ್ ಭಾಗದವರು ನವಾಜ್ ಅಂತ ಒಬ್ರಿದ್ರು, ಅವ್ರ ಜೊತೆಲಿ ಬಂದಿರೋ ಹುಡುಗ ಸುದೀಪ್ ಅನ್ನೋ ಹುಡುಗ ಇದ್ದ, ನಾನಿದ್ದೆ, ನನ್ PA ಇದ್ದ. ಸೊ ನಾವೆಲ್ಲ ಕುತ್ಕೊಂಡ್ ಮಾತಾಡ್ತಿದ್ದು. ಸೊ ನಾವೆಲ್ಲಾದ್ರೂ ನಮ್ ಕಡೆ ಬಹಳ ಜನ ಏನಾದ್ರಿ ಅಂತ ತಪ್ಪು ಬರೆದ್ರೆ ಹೋಗಿ ದೇವ್ರ ಹತ್ರ ಹೋಗಿ ಚೀಟಿ ಬರೀತಾರೆ. ಚೀಟಿ ಬರ್ದಾಗ ದೇವ್ರ ಮುಂದೆ ನಿಂತ್ಕೊಂಡು ಇವರು ಸತ್ಯಾಸತ್ಯತೆಗಳನ್ನ ಸುಳ್ಳನ್ನ ಅದನ್ನ ನೇರವಾಗಿ ಅಲ್ಲಿ ಸತ್ಯಾಂಶನ ಹೇಳುವಂತ ಕೆಲಸ ಮಾಡ್ತಾರೆ ನಮ್ ಭಾಗದಲ್ಲಿ ಅಲ್ವಾ. ನಮಗೂ ಕೂಡ ಮಾಹಿತಿ ಇರ್ಬೋದು ಅದ್ರ ಬಗ್ಗೆ. ಸೊ
ಹಂಗೇನಾದ್ರು ಇದ್ರೆ ಅವ್ರು ದೇವ್ರ ಹತ್ರ ಬಂದು ಸತ್ಯ ಮಾಡ್ಲಿ ಆಯ್ತಾ. ಇವೆಲ್ಲ ಕೂಡ ನಂದು ವೆಪನ್ ಇದೆ, ಇಲ್ಲ ಅಂತಿಲ್ಲ. ನಂದು ಕೂಡ ಕಾನೂನುಬದ್ಧವಾಗಿ ಇದೆ. ಅದನ್ನ ನಾನು ಸ್ಟೇಷನ್ಗೆ ಸರೆಂಡರ್ ಮಾಡಿದೀನಿ ಗನ್ನು. ಅವ್ರು ಹೇಳ್ತಾ ಇರೋದು ಇವರೆಲ್ಲ ತೋರಿಸ್ರು ಅಂತ, ಮುರಳಿ ಮೋಹನ್ ತೋರಿಸ್ರು ಅಂತ ಹೇಳಿಲ್ಲ ವಿಡಿಯೋನಲ್ಲಿ. ನಾನು ಕೂಡ ವಿಡಿಯೋ ಗಮನಿಸಿದ್ದೀನಿ. ಹೌದು, ಅಲ್ಲಿ ಜೊತೆಲಿ ಇದ್ದವ್ರು ಇಟ್ಕೊಂಡಿದ್ರು ಗನ್ನ. ಜೊತೆಲಿ ಇದ್ದವ್ರು ಇಟ್ಕೊಂಡ್ರೆ ಅದನ್ನ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಅವ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಅಧಿಕಾರಿಗಳಿರ್ತಾರೆ ಅವರು ಸೂಕ್ತವಾಗಿ ಅದನ್ನ ತನಿಖೆ ಮಾಡಿ ಅವ್ರ ಬಗ್ಗೆ. ಈಗ ನೀವು ಅಲ್ಲೇ ಇದ್ರಲ್ಲ, ಇಟ್ಕೊಂಡಿದ್ರ ಗನ್ ಏನಾದ್ರು ಅವರೆಲ್ಲ? ಯಾವುದೇ ಕಾರಣಕ್ಕೂ ಏನು ನಡೆದಿಲ್ಲ ಅಲ್ಲಿ. ಮತ್ ಯಾಕೆ ಸರ್ ನಿಮ್ಮ ಮೇಲೆ ಆರೋಪ ಈ ತರದ್ದು? ಇಲ್ಲ ಒಂದ್ ನಿಮಿಷ ಕೇಳಿ. ಇವ್ರದು ಈ ಮೋಸ ಅಂತೆ ಸಿಕ್ಕಾಪಟ್ಟೆ, ನನಗ್ ಗೊತ್ತಿರ್ಲಿಲ್ಲ. ಈ ನನ್ ಕಣ್ಣು ಮುಂದೆ ಈತ ವೆಂಕಟೇಶನ್ ಪರಿಚಯ ಮಾಡ್ಕೊಟ್ಟಿತ್ತು ಈತಾನೆ ನನಗೆ. ಇದೇ ವೆಂಕಟೇಶ್ಗೆ ಮೋಸ ಮಾಡ್ತಾನೆ. ಆ ವೆಂಕಟೇಶ್ ನನ್ನ ಹತ್ರ ಬರ್ತಾನೆ. ಈ ಶುಂಠಿ ಹಾಕಿರೋದು ಏನ್ರಿ ಅದನ್ನ ಸರ್ ನನ್ಗೆ ಏನಿದೆ ಸೆಟಲ್ಮೆಂಟ್ ಮಾಡ್ಬಿಡ್ಲಿ ಸರ್, ನನ್ ಪಾಡಿಗೆ ನಾನು ಇರ್ಬಿಡ್ತೀನಿ ಅಂತ ವೆಂಕಟೇಶ್ ಹೇಳ್ತಾನೆ. ನಾನು ಹೇಳ್ತೀನಿ ನೋಡಿ ನೀವು ಕುತ್ಕೊಂಡು ಮಾತಾಡಿ ಅಂತ ಹೇಳಿದ್ರೆ ಈ ಮುದ್ದಾಗೂ ಇವ್ರಿಬ್ರಿಗೂ ಕ್ಲಾಶ್ ಆಗ್ತದೆ. ಅಂದ್ರೆ ಬಾಯಿ ಮಾತಲ್ಲಿ ನೀನ್ ಅಯೋಗ್ಯ, ನೀನೇನೋ ಯಾವನ ಹತ್ರನ ಹೇಳ್ದಂತೆ, ನೀನೇನು ನನ್ನ ಕೇಸ್ ಓಪನ್ ಮಾಡಿಸ್ತೀನಿ ಹಂಗೆ ಹಿಂಗೆ. ಯಾರಪ್ಪ ಕೇಸ್ ಓಪನ್ ಮಾಡ್ಸಕ್ ಆಗ್ತದೆ? ಕೇಸ್ ಆಗಿರೋದು ಕಾನೂನು ಚೌಕಟ್ಟಲ್ಲಿ ಏನಿದೆ ಅದು ಮಾಡ್ತಾರೆ ಅಂತ ಹೇಳಿ ನಾನು ಇಬ್ರಿಗೂ ಗದರ್ಸ್ತೀನಿ. ಇವನು ಏನೋ ಮುದ್ದ ಅಂತ ಇವನು ಅಂತಾನೆ, ನೀನೇನೋ ಅಯೋಗ್ಯ ಅಂತ ಅವ್ನು ಮುದ್ದ ಅಂತಾನೆ. ಸೊ ಇಬ್ರಿಗೂ ಕೂಡ ನಾನು ನೀವು ನನ್ ಮನೆಗ್ ಬಂದಿದ್ದೀರಿ, ಕೂತ್ಕೊಂಡು ಏನಾದ್ರು ಮಾತಾಡೋ ಬಗೆಹರಿಸ್ಕೋಬೇಕು. ಬಗೆಹರಿಸ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನೀವಿಬ್ರು ಹೋಗಿ, ಎಲ್ಲರೂ ಹೋಗಿ ಅಂತ ಹೇಳಿ ನಾನು ಹೇಳ್ತೀನಿ. ಹಾಗೇನ್ ಮಾಡ್ತಾನೆ, ಮುದ್ದಾನ ಆಚೆ ಕಳಿಸ್ತೀನಿ. ನಾನು ನೀನ್ ಹೋಗಪ್ಪ ನೀನು ಅಂತ ಹೇಳಿ ಆಚೆ ಕಳಿಸ್ತೀನಿ. ಕೂತ್ಕೊಂಡು ನಾನು ಇಷ್ಟೇ ಹೇಳ್ತೀನಿ, ನೋಡ್ರಿ ಈ ಪ್ರೀತಿಯಿಂದ ಇಬ್ರು ಜೊತೆಲಿದ್ದೀರಿ, ನೀವು ವ್ಯವಹಾರ ಏನಾದ್ರು ಮಾತಾಡ್ಕೊಳಂಗಿದ್ರೆ ಔಟ್ ಆಫ್ ದ ವೇ ನೀವು ಮಾತಾಡ್ಕೊಳ್ಳಿ. ಏನೇನ್ ನಡೆದಿದೆ ಏನೇನು ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಕೂತಿದ್ದೀರಿ, ಇಬ್ರು ಸಂತೋಷಕ್ಕಿರಿ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಇಲ್ಲ ನಾನು ಐಜಿ ಕೊಡ್ತೀನಿ, ಡಿಜಿ ಕೊಡ್ತೀನಿ ಕಂಪ್ಲೇಂಟ್. ಆಯ್ತಪ್ಪ ನೀನ್ ಕೊಟ್ಕೋ ಹೋಗು ಅಂತ ಹೇಳ್ತೀವಿ. ಈಗಿನ ಪ್ರೀತಮ್ ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳ್ತಾ ಇದ್ರು ಸರ್. ಎಸ್, ಮುರಳಿ ಮೋಹನ್ ಅವರು ಚುನಾವಣೆ ಟೈಮಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ, ಅವೆಲ್ಲವನ್ನ ರಿಕವರ್ ಮಾಡ್ಕೊಳಕ್ಕೆ ಈ ತರ ಸೆಟ್ಲ್ಮೆಂಟ್ ಮಾಡಕ್ ಮುಂದಾಗಿದ್ದಾರೆ. ಈಗ ಯಾರ ಜೊತೆ ನಾವು ಪಾಪರಾಗಿ 2 ಕೋಟಿ ದುಡ್ಡು ಕೊಡು ಅಂತ ಹೋಗಿದ್ರು, ಅವೆಲ್ಲವನ್ನ ಹೇಳ್ಬೇಕಾ? ಇಲ್ಲ ನೋಡಿ, ಎಲಬಿಲ್ ನಾಳಿಗೆ ಅಂತ ಹೇಳ್ತಾರೆ. ಏನ್ ಬೇಕಾದ್ರೆ ನಾನು 1000 ಮಾತಾಡ್ಬೋದು. ಆದ್ರೆ ನಾನು ಮಾತಾಡೋದಕ್ಕೂ ನನ್ನ ಆತ್ಮಸಾಕ್ಷಿಗೂ ಕರೆಕ್ಟ್ ಆಗಿ ಒಂದಕ್ಕೊಂದು ಲಿಂಕ್ ಇರಬೇಕು. ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಂಡು ಈ ಭೂಮಿ ಮೇಲೆ ಯಾರು ಬದುಕಬಾರ್ದು ಅಂತ ಅವಿವೇಕಿ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಮನುಷ್ಯನಿಗೆ ಕಷ್ಟ ಸುಖಗಳು ಬರೋದು ಸಹಜ. ನಾವು ಏನಾದ್ರೂ ಸಣ್ಣ ಪುಟ್ಟ ಸಮಯ ಸಂದರ್ಭ ಬಂದಾಗ ನಮ್ ಫ್ರೆಂಡ್ ಸರ್ಕಲ್ ಇದೆ, ನಮ್ದೇ ಆದಂತ ಒಂದು ಸರ್ಕಲ್ ಇದೆ, ಅಲ್ಲಿ ಸಹಾಯ ಕೇಳ್ತೀವಿ, ಸಹಾಯ ಮಾಡ್ತೀವಿ. ಯಾವನ ಹತ್ರನು ಕಳೆದ 12 ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದೀನಿ ಸಕಲೇಶ್ಪುರದಲ್ಲಿ. ಯಾರ ಹತ್ರನು ಈ ತರ ನಾನ್ ಪಾಪರ್ ಆಗಿದ್ದೀನಿ, ನಾನ್ ಲಾಟ್ರಿ ಆಗಿದ್ದೀನಿ ಅಂತ ಯಾವನ ಹತ್ರನು ಮಾತಾಡಿರೋ ನಿದರ್ಶನನೇ ಇಲ್ಲ. ಅದೇನಾದ್ರೂ ನಾನ್ ಕೇಳಿರೋದು ಪ್ರೂವ್ ಇದ್ರೆ ತಂದು ತೋರಿಸ್ಲಿ. ನಾನ್ ಏನಾದ್ರೂ ಹೇಳಿದೀನಿ, ಈ ತರ ಮಾಡಿದೀನಿ ಅಂತ ರೋಲ್ ಕಾಲ್ ಮಾಡ್ತೀನಿ ಅಥವಾ ಏನೋ ಇಂತ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಅದೇನಾದ್ರೂ ಅವ್ರು ಪ್ರೂವ್ ಮಾಡಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಆಮೇಲೆ ಅವ್ರು ಮಾತಾಡ್ಬೇಕಾರೆ ಇನ್ನೊಂದ್ ಕಾರ್ಡ್ ಪ್ಲೇ ಹೇಳ್ತಾ ಇದ್ರು ಅವರು, ಲಿಂಗಾಯತರು ಗೌಡ್ರುಗಳಿಗೆ ಇವ್ರ ಹತ್ರ ಹೆಂಗೆ ನಾವುಗಳೆಲ್ಲ ಇರೋದು, ಇವ್ರಿಗೆಲ್ಲ ನಾನು ಇವ್ರಿಗೆ ಮತ ಹಾಕ್ಬಿಟ್ಟಿದ್ದೆ ಸರ್, ಇನ್ಮೇಲೆ ನಾನು ಇಂಥವ್ರಿಗೆ ಮತ ಹಾಕಲ್ಲ, ಲಿಂಗಾಯತರು ಗೌಡ್ರಿಗೆ ಇಲ್ಲಿ ರಕ್ಷಣೆ ಇಲ್ಲ. ಇಂತ ಅವಿವೇಕಿ ಜೊತೆಲಿದ್ದು ವಿಷ ಹಾಕುವಂತ ಇಂತ ಅವಿವೇಕಿ ಮತ ನನಗ್ ಬೇಡ. ಇಂತ ಅವಿವೇಕಿ ಆಯ್ತಾ, ಎಲ್ಲಾ ಸಮಾಜದವರು ನನ್ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ದಾರೆ, ನಾನು ಕೂಡ ಹಂಗೆ ನಡ್ಕೋತಾ ಇದ್ದೀನಿ. ಇಂತ ಅವಿವೇಕಗಳು ಓಟ್ ಹಾಕಿದ್ರೇನೆ ನಾವು ಸೋಲ್ತಾ ಇರೋದು. ಇಂಥವ್ರನ್ನ ಹತ್ರ ಇಟ್ಕೊಂಡಿರೋದ್ರಿಂದ ಮರ್ಯಾದಸ್ರು ಏನ್ ಮಾಡ್ತಾರೆ, ಇಂಥವ್ರೆಲ್ಲ ಜೊತೆಲಿ ಇಟ್ಕೊಂಡವನ ಅಂತ ಹೇಳಿ ಇವ್ರದ್ದು ಇದೇ ಕೆಲಸ ರೋಲ್ ಕಾಲ್. ಈಗ ಅವ್ರು ಶುಂಠಿದು ದುಡ್ಡು ಹಾಕಿರೋದನ್ನ ಯಾಮರ್ಸ್ಬೇಕು ಇವ್ರು, ಆಯ್ತಾ. ಈ ತರ ಮಾಡ್ತಾ ಇರ್ತಾರೆ ಬಿಟ್ರೆ. ಆಮೇಲೆ ನನ್ನ ಪರಿಚಯ ಮಾಡ್ಕೊಟ್ಟಿದ್ದೀನಿ ಅಂತ 10 ಲಕ್ಷ ವಸೂಲಿ ಮಾಡೋಣ ಅವ್ರ ಹತ್ರ. ಪರಿಚಯ ಮಾಡ್ಸಿದ್ದಕ್ಕೆ ವೆಂಕಟೇಶ್ ಹತ್ರ. ವೆಂಕಟೇಶನ್ ಪರಿಚಯ ಮಾಡಿದ್ದೆ ಈತಾನೆ. ನನ್ನ ಪರಿಚಯ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ 10 ಲಕ್ಷ. ಅದನ್ನ ಅವತ್ತು ಎದುರುಗಡೆ ಕೇಳಿದ್ರೆ ಇಲ್ಲ ನಾನು ಕೆಲಸ ಮಾಡ್ಕೊಟ್ಟೆ ಅದಕ್ಕೆ ತಗೊಂಡೆ ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ ವೆಂಕಟೇಶ್ ಅವರು. ಸೊ ಹಂಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿ ಈಗ ನಾವೇನಂದ್ರೆ ರಾಜಕಾರಣದಲ್ಲಿ ಇದ್ದೀವಿ, ನಮ್ ಸರ್ಕಾರ ಇದೆ, ಸೇವೆ ಮಾಡ್ತಾ ಇದೀವಿ. ಇದ್ರಲ್ಲಿ ಒಂದಷ್ಟು ಜನ ಬ್ಯಾಕಪ್ ಕೊಡೋರು ಇರ್ತಾರೆ, ಇವನ್ಗೆ ಸಪೋರ್ಟ್ ಮಾಡುವಂತದ್ದು, ಮುರಳಿ ಮೋಹನ್ ಮೇಲೆ ಅಲಿಗೇಷನ್ ಮಾಡುವಂತದ್ದು. ಈಗ ಪ್ರೀತಮ್ ಅವರ ಪತ್ನಿ ಬಂದು ಅಕ್ಷತಾ ಅವರು ಜೆಡಿಎಸ್ ಇಂದ ಗ್ರಾಮ ಪಂಚಾಯತಿ ಮೆಂಬರ್ ಏನೋ ಆಗಿದ್ದಾರೆ, ಜೆಡಿಎಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಸರ್. ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರಿ, ಸೊ ಪೊಲಿಟಿಕಲಿ ಏನಾದ್ರು ಗೇಮ್ ಪ್ಲಾನ್ ನಡೀತಾ ಇದೆಯಾ ಅಂತ? ಇಲ್ಲ ಪೊಲಿಟಿಕಲ್ ಇದೇನ್ ಗೇಮ್ ಪ್ಲಾನ್ ಅಲ್ಲ. ಇದು ಇವ್ರದ್ದು ಮೋಸ ಮಾಡೋ ಸ್ಕೀಮ್, ದುಡ್ಡು ಹೊಡೆಯೋ ಸ್ಕೀಮ್. ಇವರೆಲ್ಲ ಯಾವ ಪೊಲಿಟಿಕಲ್ ಸರ್, ಪೊಲಿಟಿಕಲಿ ಮಾತಾಡಿದವರು ಈ ರೀತಿ ಎಲ್ಲ ಹೇಳಿಕೆ ಕೊಡೋದು, ಎಲ್ಲೋ ನಿಂತ್ಕೊಂಡು ವಿಡಿಯೋ ಮಾಡಾಕೋದು, ನನಗೆ ಜ್ಞಾನ ಇದೆ ಅಂತ ಹೇಳಿ ಅವಿಜ್ಞಾನಿ ತರ ಯಾರು ಕೂಡ ಆಡಬಾರ್ದು. ಡಿವೈಎಸ್ಪಿ ಅವ್ರು ನನ್ನ ಜಾಬಲ್ ಇದಾರೆ, ನೀನ್ ಕೇಸ್ ಮಾಡ್ಸಕ್ ಆಗಲ್ಲ ಅಂತೆಲ್ಲ ಬೆದರಿಕೆ ಹಾಕಿದ್ರು ನನಗೆ. ಸರ್ ಯಾರು ಅವಿವೇಕಿಗಳು ಹಂಗೆ ಮಾತಾಡ್ತಾರೆ? ಮುರಳಿ ಮೋಹನ್ ತರ ಮಾತಾಡಕ್ ಸಾಧ್ಯನೇ ಇಲ್ಲ. ನನಗೂ ಕಾನೂನಿನ ಅರಿವಿದೆ. ನಾನು ಕೂಡ ಕನಿಷ್ಠ ನಾನು ವಿದ್ಯಾವಂತನಾಗಿದ್ದೀನಿ. ಆ ಲೆವೆಲ್ ಅಲ್ಲಿ ಮಾತಾಡೋದಕ್ಕೆ ನಾನು ಹೋಪ್ಲೆಸ್ ಅಲ್ಲ ಸರ್.
ಆಮೇಲೆ ಇಲ್ಲಿ ಕರೆದು ಇಬ್ರು ಗಲಾಟೆ ಆಗ್ಬೇಕಾದ್ರೆ ಅವನ್ನೆಲ್ಲ ಸಂಧಾನ ಮಾಡೋದು ಮತ್ತೊಂದು ಇವೆಲ್ಲ ಸಹಜವಾಗಿ ನಡೆಯುತ್ತೆ. ಬಟ್ ಇಲ್ಲಿ ಬಂದಿರೋ ಆರೋಪನ ನೀವು ತಳ್ಳಿ ಹಾಕ್ತಾ ಇದ್ರಿ, ಏನು ಗನ್ ಇಟ್ಕೊಂಡ್ ಬಂದು ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ರು, ಇವೆಲ್ಲವೂ ಸುಳ್ಳು ಅಂತಕ್ಕಂಥದ್ದು. ನೂರಕ್ಕೆ ನೂರು ಶತಸಿದ್ಧ. ಅವ್ನು ಎಲ್ಲಿ ಯಾವ ದೇವಸ್ಥಾನದಲ್ಲಿ ಕರೆದ್ರು ಅಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆದು ಪ್ರಮಾಣ ಮಾಡ್ತೀವಿ. ಸೊ ಅವನಿಗೂ ಕೂಡ ಆತ್ಮಸಾಕ್ಷಿ ಅಂತ ಇದ್ರೆ ಬಂದು ಯಾವ ದೇವಸ್ಥಾನದಲ್ಲಾದ್ರೂ ಪ್ರಮಾಣ ಮಾಡ್ಲಿ. ಅದೇ ಕಾನೂನಾತ್ಮಕವಾಗಿ ನಾನು ಇವತ್ತು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ರೆ ಎದುರ್ಸಕ್ ನೀವು ಕೂಡ ಸಿದ್ಧರಿದ್ದೀರಲ್ಲ ಸರ್? ಇಲ್ಲ, ಕಾನೂನು ರೀತಿನಲ್ಲಿ ಯಾರೇ ಕಂಪ್ಲೇಂಟ್ ಕೊಟ್ರು ನಾನು ಎದುರ್ಸಕ್ಕೆ ತಯಾರಿದ್ದೀನಿ. ನಾನು ಯಾವ್ದಕ್ಕೂ ಅಂತೋದಕ್ಕೆ ಅಂಜೋದು ಇಲ್ಲ, ಬಗ್ಗೋದು ಇಲ್ಲ. ನಾನು ಕಾನೂನು ರೀತಿ ಏನಿದೆ ಹೋರಾಟ ಮಾಡ್ತೀನಿ. ಆಮೇಲೆ ನನಗೆ ಯಾವ ಅವಶ್ಯಕತೆನೇ ಇಲ್ಲ ಯಾರ್ದೋ ರೋಲ್ ಕಾಲ್ ಮಾಡಿ ಯಾರ್ದೋ ಸೆಟಲ್ಮೆಂಟ್ ಮಾಡಿ ದುಡ್ಡು ತಿನ್ನುವಂತ ದರ್ದು ನನಗಿಲ್ಲ. ನನಗೆ ಏನ್ ಆಗ್ಬೇಕು, ನನ್ನ ಹಿರಿಕರು ಭಗವಂತ ನನ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಟ್ಟಿದ್ದಾನೆ. ಆಯ್ತಾ, ನಾನು 12 ವರ್ಷದಿಂದ ಅಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಈಗ ಇವ್ರು ಪುಡಾರಿಗಳು ಬಂದು ನನ್ ಮೇಲೆ ಇಲ್ಸಲ್ಲದ ಹೇಳಿಕೆಗಳು ಕೊಡ್ತಾರೆ ಅಂದ್ರೆ, ಸಕಲೇಶ್ಪುರನ ಪಾಕಿಸ್ತಾನ ಮಾಡಕ್ ಹೊರಟ್ಬಿಟ್ಟಿದ್ದಾರೆ, ಇವ್ರೇನಾದ್ರು ಗೆದ್ಬಿಟ್ರೆ ಇವತ್ತು ಗನ್ ಬಂದಿದ್ದಾವೆ, ನಾಳೆ ಬಾಂಬ್ಗಳು ಬಂದ್ಬಿಡುತ್ತೆ ಅಂತಕ್ಕಂಥದ್ದಿಷ್ಟು ಕೆಲವರು ಬುಡಗಿ ಹಿಂದುತ್ವವಾದಿಗಳು ಇರ್ತಾರಲ್ಲ, ಕೆಲವರು ಈಗ ಮುಸಲ್ಮಾನ್ಸ್ನಲ್ಲೂ ಟೆರರಿಸ್ಟ್ ಇರ್ತಾರೆ. ಕೆಲವರು ನಮ್ಮ ಹಿಂದೂಗಳಲ್ಲೂ ಈ ತರ ಒಂದು ಆಲೋಚನೆ ಇರ್ತದೆ ಅವ್ರಿಗೆ. ಈ ತರ ಉದ್ಭವ ಮಾಡಿಸ್ಬೇಕು, ಹಿಂಗ್ ಗಲಾಟೆ ಮಾಡಿಸ್ಬೇಕು, ಈ ಸಮಾಜನ ಒಡೆದಾಕ್ಬೇಕು, ಧರ್ಮದ ಬಗ್ಗೆ ಒಡೆದಾಕುವಂತ ಕೆಲಸ ಮಾಡುವಂತವ್ರು ಕೆಲವರು ಇರ್ತಾರೆ. ಸೊ ಇಂಥವ್ರು ಕೂಡ ಹೇಳಿಕೆ ಪಾಕಿಸ್ತಾನ ಯಾರು ಮಾಡ್ಲಿಕ್ಕೆ ಸಾಧ್ಯ? ನಾವು ಈ ಭಾರತ ದೇಶದವರು, ಈ ಕರ್ನಾಟಕ ರಾಜ್ಯದವ್ರು, ಅದ್ ಹೆಂಗೆ ನಾವು ಪಾಕಿಸ್ತಾನ ಮಾಡ್ಲಿಕ್ಕೆ ಸಾಧ್ಯ? ಪಾಕಿಸ್ತಾನ ವಿರೋಧ ಮಾಡ್ಕೊಂಡು ಬದುಕೊಂಡ್ ಬಂದಿರೋರು ನಾವು. ಮುಸ್ಲಿಮ್ಸ್ ಇದ್ ಮಾತ್ರಕ್ಕೆ, ನಮ್ ಪಕ್ಷದಲ್ಲಿ ಮುಸ್ಲಿಮ್ಸ್ ಇರೋ ಮಾತ್ರಕ್ಕೆ ಪಾಕಿಸ್ತಾನ ಆಗ್ಬಿಡುತ್ತಾ? ಯಾರು ಇದನ್ನೆಲ್ಲ ನೋಡಿ ಕಾಮನ್ ಸೆನ್ಸ್ ಇಲ್ದಿರೋ ಜನ ಇದನ್ನ ಮಾತನಾಡ್ತಾರೆ. ಸುಮ್ನೆ ನ್ಯೂಸ್ ಸೆನ್ಸ್ ಅಲ್ಲ ಸರ್ ಸಮಾಜದಲ್ಲಿ ಇವೆಲ್ಲ. ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡಿ ಸರ್, ಇದಕ್ಕೆಲ್ಲ ಬಗ್ಗೆ ಓಟ್ ಹೋಗ್ಬಿಡುತ್ತೆ. ಏನ್ ಸರ್ ರಾಜಕಾರಣ ಮಾಡಕ್ಕೆ ಬೇರೆ ಇದೆ ಸರ್. ರಾಜಕಾರಣದಲ್ಲಿ ನಮ್ ಒಳ್ಳೆತನ ಇದ್ರೆ ನಮ್ಗೆ ಓಟ್ ಕೊಡ್ಲಿ ಜನ, ಸೋತ ಮಟ್ಟಿಗೆ ಸೊತ್ತೋಗಲ್ಲ. ಅಥವಾ ಕೆಲವರು ನಮ್ ಕ್ಷೇತ್ರದಲ್ಲಿ ಅನ್ಕೊಂಡಿದ್ದಾರೆ ಇವ್ನ ಎದುರಿಸಿ ಬೆದರ್ಸಿ ಓಡ್ಬಿಡೋಣ. ಯಾಕಂದ್ರೆ ಕಳೆದ 2008ರಿಂದ ಬಂದಿರೋ ಕ್ಯಾಂಡಿಡೇಟ್ ಗಳೆಲ್ಲ ಕದ್ದು ಹೋಗಿರೋರೆ. ಈ ಮುರಳಿ ಮೋಹನ್ ಒಬ್ಬನೇ 12 ವರ್ಷದಿಂದ ಕ್ಷೇತ್ರದಲ್ಲಿದ್ದು ನನ್ ಕೈಲಾದಷ್ಟು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇರೋದು ಈ ಮುರಳಿ ಮೋಹನ್ ಒಬ್ಬನೇ. ಆಲ್ ಪಾರ್ಟಿ ಗೆದ್ದವರು ಉಳ್ಕತಾ ಇದ್ರು, ಸೋತವರು ಖಾಲಿ ಆಗ್ತಾ ಇದ್ರು. ಇವತ್ತವರೆಗೂ ಕೂಡ ಅದೇ ನಡೆದಿದೆ, ತಾವು ಕೂಡ ಬೇಕಾದ್ರೆ ಗಮನಿಸಬಹುದು. ಸೊ ಈ ಪ್ರಕರಣದಿಂದ ಯಾವ್ದಾದ್ರು ಪೊಲಿಟಿಕಲ್ ಇದೆಯಾ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಪೊಲಿಟಿಕಲ್ ನನಗೇನಿಲ್ಲ. ಬಟ್ ಆ ಹುಡುಗ ಒಂದ್ ಸ್ವಲ್ಪ ಕ್ರಾಕ್ ಇದ್ದಾನೆ. ಅವನ್ನ ನಾನ್ ಬೆಳಗ್ಗೆವರೆಗೂ ಕೂಡ, ಬೆಳಗ್ಗೆನು ನಾನು ಯಾವ್ದೋ ಒಂದು ವಿಚಾರಕ್ಕೆ, ಬಸವಣ್ಣನ ಪುತ್ಥಳಿ ವಿಚಾರಕ್ಕೆ ಓಪನಿಂಗ್ ಕರೆಯೋದಕ್ಕೆ ನಮ್ಮ ಮಂತ್ರಿಗಳ ಮನೆಗೆ ಬಂದಿದ್ದೆ, ಉಸ್ತುವಾರಿ ಸಚಿವರ ಮನೆಗೆ. ನಾನು ನಮ್ಮ ವೀರಶೈವ ಮುಖಂಡಗಳೆಲ್ಲ ಬಂದಿತ್ತು. ಸೊ ಬಂದಿದ್ದ ಸಂದರ್ಭದಲ್ಲಿ ಅಲ್ಲಿ ಮನೇಲಿದ್ದಾಗೂ ಫೋನ್ ಮಾಡ್ದ, ಸರ್ ಹಂಗ್ ಸರ್ ಹಿಂಗ್ ಸರ್ ಅಂತ. ನಾನು ಅವಾಗ್ಲೂ ಅವ್ನಿಗೆ ಬುದ್ಧಿ ಹೇಳಿದ್ದೀನಿ, ಅದು ಕಾಲ್ ಲಿಸ್ಟ್ ತಗೊಳ್ಳಿ. ಅವನೇ ನನ್ಗೆ ಫೋನ್ ಮಾಡಿದ್ದಾನೆ ಬೆಳಗ್ಗೆ. ಫೋನ್ ಮಾಡ್ಬಿಟ್ಟು ಅವ್ನು ಹೇಳಿದಾನೆ, ಅವ್ನು ಮಾತನಾಡ್ತಾ, ಸರ್ ಇಲ್ಲ ಸರ್ ಹಂಗ್ ಸರ್ ಹಿಂಗ್ ಸರ್ ಅಂತ. ನಾನು ಹೇಳ್ದೆ, ಪ್ರೀತಮ್ ಅವೆಲ್ಲ ಬಿಡ್ರಿ, ನೀವು ಕುತ್ಕೊಂಡು ಅದ್ ಏನಿದೆ ಸೆಟಲ್ಮೆಂಟ್ ಮಾಡ್ಕೊಂಡ್ರಿ, ಇವೆಲ್ಲ ಯಾಕ್ರಿ? ನಾನು ಬರೋದ್ ಬೇಡ, ಯಾರು ಬರೋದ್ ಬೇಡ. ನೀವು ವಿದ್ಯಾವಂತರಿದ್ದೀರಿ, ನಿಮ್ ವೈಫನು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ, ನಿಮ್ ವೈಫನು ಪೊಲಿಟಿಕಲ್ ಇದಾರೆ, ಮೆಂಬರ್ ಇದಾರೆ. ಪೊಲಿಟಿಕ್ಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ 4 ಜನ ಇದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರ್ ಮಾಡ್ಕೊಳ್ಳೋದು ಬೇಡ, ನೀವೇ ಕುತ್ಕೊಂಡು ಬಗೆಹರಿಸ್ಕೊಳ್ರಿ ಅಂತ ಬುದ್ಧಿ ಹೇಳಿದೀನಿ. ಮತ್ತೆ ನಾನು ಆಯ್ತು, ನಾನು ಸಚಿವರ ಮನೇಲಿ ಇದ್ದೀನಿ ಅಂತ ಫೋನ್ ಕಟ್ ಮಾಡ್ಬಿಟ್ಟು ನಮ್ಮ PA ಕೈಲಿ ಫೋನ್ ಕೊಟ್ಟು ಹೋಗ್ತೀನಿ. ನಮ್ಮ PA ಫೋನ್ ಮಾಡ್ಬಿಟ್ಟು ಮುರಳಿ ಅವ್ರ ಮೇಲೆ FIR ಮಾಡಿಸ್ತೀವಿ ಅಂತ ಹೇಳ್ತಾನೆ. ಸೊ ಆಮೇಲೆ ನಮ್ಮ PA ಆಚೆ ಇದ್ದನು, ಅಣ್ಣ ಈ ತರ ಹೇಳ್ತಾ ಇದಾರೆ ಅಂತ ನಂಗೆ ಫೋನ್ ತಂದು ಕೊಟ್ಟಂತ ಸಂದರ್ಭದಲ್ಲಿ ನಾನು ಕೂಡ ಅವನಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಏನ್ ಹೇಳಿ ಪ್ರೀತಮ್ ಅಂತ ಹೇಳ್ತೀನಿ. ಇಲ್ಲ ಹಂಗೆ ಹಿಂಗೆ ಅಂದ. ನಿನ್ ಇಡಿಯಟ ನೀನು ಅಂತ ಕೇಳಿದೀನಿ. ನೀನ್ ಇಡಿಯಟ, ನೀನ್ ಏನ್ ಅನ್ಕೊಂಡಿದ್ದೀನಿ? ಕಂಪ್ಲೇಂಟ್ ನನ್ ಮೇಲೆ ಏನು ಕಂಪ್ಲೇಂಟ್ ಕೊಡ್ತೀನಿ? ಕೊಡೋಗು ಕಂಪ್ಲೇಂಟ್ ಹೋಗಿ ಅಂದೆ. ಈಗ ನಾನೇನಾದ್ರು ತಪ್ಪು ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ಬೇಡಪ್ಪ, ಕೂತ್ ಮಾತಾಡೋಣ ಅಂತ ಹೇಳ್ಬೇಕು. ನಾನ್ ಇಂಥ ಗೊಡ್ಡ ಬೆದರಿಕೆ, ಇಂಥ ರೋಲ್ ಕಾಲಗಳಿಗೆ ನಾನು ಉಪ್ಪು ಹಾಕೋದಿಲ್ಲ, ಸೊಪ್ಪು ಹಾಕೋದಿಲ್ಲ. ಸೊ ಇಂಥವ್ರಿಂದ ಮುರಳಿ ಮೋಹನ್ ಏನು ಮಾಡಕ್ ಸಾಧ್ಯ ಇಲ್ಲ. ಅವ್ರು ಏನಾದ್ರು ಹಂಗೇನಾದ್ರು ಎದುರಿಸ್ಬೋದು, ಇವನ್ನ ಸುಮ್ಮನೆ ಇರಿಸ್ಬೋದು ಅಂದ್ರೆ ಅವ್ರ ದಡ್ಡತನ. ಥ್ಯಾಂಕ್ ಯು ಮುರಳಿ ಮೋಹನ್ ಅವರೇ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರಳಿ ಮೋಹನ್ ಅವರ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾನೂನಾತ್ಮಕವಾಗಿ ಹೋರಾಟ ಇರಲಿ, ಯಾವುದಕ್ಕೂ ಕೂಡ ನಾನು ಸಿದ್ಧನಿದ್ದೀನಿ. ಈ ಪ್ರಕರಣದಲ್ಲಿ ಯಾವ್ದೋ ನಮ್ಮ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೆ ಸಮಸ್ಯೆ ಆದ ಸಂದರ್ಭದಲ್ಲಿ ಇಬ್ಬರನ್ನ ಒಟ್ಟಿಗೆ ಕೂರಿಸಿ ಮಾತಾಡೋದು ಸಹಜ. ಹಾಗೆ ಮಾತಾಡ್ಸಕ್ ಹೋದ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಹೌದು, ಅವ್ರನ್ನ ಕರ್ಸಿದ್ದು ಕೂಡ ನಿಜ, ಮಾತಾಡಿದ್ದು ಕೂಡ ನಿಜ. ಆದ್ರೆ ಗನ್ ಪಾಯಿಂಟ್ ಇಟ್ಕೊಂಡಿದ್ರು, ಗನ್ ಇಟ್ಕೊಂಡಿದ್ರು, ಇವೆಲ್ಲವೂ ಕೂಡ ಸುಳ್ಳು ಆರೋಪ. ಬೇಕಿದ್ರೆ ದೇವ್ರ ಮೇಲೆ ಆನೆ ಪ್ರಮಾಣ ಮಾಡಕ್ ರೆಡಿ ಇದ್ದೀರಾ, ಅದಕ್ಕೂ ರೆಡಿ ಇದ್ದೀವಿ. ಕಾನೂನಾತ್ಮಕವಾಗಿ ಹೋರಾಟಕ್ಕೆ ರೆಡಿ ಇದ್ದೀರಾ, ಅದಕ್ಕೂ ರೆಡಿ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಒಟ್ಟಿನಲ್ಲಿ ಆಲೂರು ಸಕಲೇಶ್ಪುರ ಭಾಗದಲ್ಲಿ ಇವತ್ತು ಮಾಡಿರ್ತಕ್ಕಂಥ ಈ ಆರೋಪ ಇಲ್ಲ ಒಂದ್ ಕಡೆ
ಇದನ್ನ ಪೊಲಿಟಿಕಲೈಸ್ ಮಾಡಕ್ ಹೋಗ್ತಾ ಇದಾರೆ, ಯಾವ್ದೋ ಧರ್ಮ ಮತ್ತೆ ಜಾತಿಗಳನ್ನ ಇದ್ರ ಮಧ್ಯೆ ತಂದಿಡೋದು, ಇವೆಲ್ಲವನ್ನ ಮಾಡ್ಕೊಂಡು ಪ್ರಕರಣ ಯಾವ್ದೋ ಒಂದು ರಾಜಕೀಯ ಇದಕ್ಕೋಸ್ಕರ ಇದನ್ನ ಎಲ್ಲೋ ತಗೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ, ಇದ್ ನಡೀತಾ ಇದೆ. ಎಸ್, ಒಟ್ಟಿನಲ್ಲಿ ಸದ್ಯ ಮುರಳಿ ಮೋಹನ್ ಅವರ ವಿರುದ್ಧ ಬಂದಿರತಕ್ಕಂಥ ಆರೋಪ, ಇದಕ್ಕೆ ಸ್ವತಃ ಮುರಳಿ ಮೋಹನ್ ಅವರೇ ಒಂದಿಷ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡೋಣ ಇದು ಮುಂದೆ ಎಲ್ಲೋ ಹೋಗಿ ನಿಲ್ಲುತ್ತೆ, ಈ ಪ್ರಕರಣವನ್ನ ಹೆಂಗೆ ಒಂದು ಲಾಜಿಕಲಿ ಎಂಡ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.